ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು 3 ಡೈಮೆನ್ಷನಲ್ ಚಾಪ್ಟರ್ಗೆ ರಿಲೇಟೆಡ್ ಆದಂತಹ KCET ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಕ್ಕೆ ನಾನು ನಿಮ್ಮ ಶ್ವೇತಾ ಮ್ಯಾಮ್ ಬಂದಿದ್ದೀನಿ. ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಮಿನಿಮಮ್ 2 to 3 ಕೆಲವೊಂದು ಸಲ 4 ಕ್ವಶನ್ಸು KCETಗೆ ಬಂದಿದೆ. ಔಟ್ ಆಫ್ 60ಯಲ್ಲಿ 3, 4, 2 ಅಂತ ಅಂದರೆ ಇಟ್ ಈಸ್ ಅ ಹೆವಿ ವೆಯ್ಟೇಜ್ ಓನ್ಲಿ ಅಲ್ವಾ. ಸೊ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಈ ಚಾಪ್ಟರ್ ಜಸ್ಟ್ 3 ಡೈಮೆನ್ಷನಲ್ ಒಂದೇ ಅಲ್ಲ, ವೆಕ್ಟರ್ಗೂ ರಿಲೇಟೆಡ್ ಆಗಿರೋದಕ್ಕೋಸ್ಕರ ವೆಕ್ಟರ್ ನಿಮಗೆ ಗೊತ್ತಿದ್ರೆ ಮಾತ್ರ ಈ ಚಾಪ್ಟರ್ಗಳನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ಕೆಲವೊಂದು ಟರ್ಮ್ಗಳು ಇದರಲ್ಲಿರೋದನ್ನು ನಾವು ವೆಕ್ಟರಲ್ಲೂ ಸಹ ಯೂಸ್ ಮಾಡ್ತೀವಿ. ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಅದಕ್ಕೋಸ್ಕರ ಕ್ಲಿಯರಾಗಿ ನಾನೇನು ಪಾಠ ಮಾಡ್ತೀನಿ ಅದನ್ನು ಕೇಳಿ, ಅದೇ ರೀತಿಯಾಗಿ ನಿಮ್ಗೇನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ನಾನಿವಾಗ ಒಂದು ಕ್ವಶನ್ ಕೇಳ್ತೀನಿ, ಯಾರೆಲ್ಲ ಆನ್ಸರ್ ಮಾಡ್ತಾರೆ ನೋಡುವ. ನಿಮಗೆ ಇಷ್ಟ ಆಗಿರುವಂತಹ ಸೆಕೆಂಡ್ PUC ಚಾಪ್ಟರ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಬೇಗ ಬೇಗ ಕಮೆಂಟ್ ಮಾಡಿ. ನನಗಿಷ್ಟ ಆಗಿರೋದು ಯಾವುದು ಅಂತಂದರೆ ಡಿಫ್ರೆನ್ಷಿಯಲ್ ಇಕ್ವೇಷನ್. ಸೊ ನಾವಿವಾಗ ಈ ಚಾಪ್ಟರ್ದು ಬ್ರೀಫ್ ಸಮ್ಮರಿನ ನೋಡುವ. ಇದರಲ್ಲಿ ಏನೇನೆಲ್ಲ ಇದೆ, ಏನೇನು ಸ್ಟಡಿ ಮಾಡಿದ್ದೀವಿ ಅನ್ನೋದನ್ನು. ನೀವು ಯಾರೆಲ್ಲ ಇನ್ನೂ ಈ ಚಾಪ್ಟರ್ದು ಒಂದು ಶಾರ್ಟ್ ವಿಡಿಯೋನ ನೋಡಿಲ್ಲ, ನೋಡಿ. ಯಾಕಂತಂದರೆ ಅದರಲ್ಲಿ ಅನಿಮೇಟೆಡ್ ವರ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ 5 ಮಾರ್ಕ್ಸ್ ಕ್ವಶನ್ ಸಹ ಬರುತ್ತೆ, ಪಕ್ಕ ಕ್ವಶನ್ಸು. ಯಾವುದರಲ್ಲಿ 5 ಮಾರ್ಕ್ಸಲ್ಲಿ ಸ್ಟೇಟ್ ಸಿಲೆಬಸ್ಸಿಗೆ. ಅದಕ್ಕೋಸ್ಕರ ಈ ಚಾಪ್ಟರ್ನ ಸ್ಕಿಪ್ ಮಾಡಬೇಡಿ. ಯಾಕಂತಂದರೆ ನಿಮಗೆ ನ್ಯೂಮೆರಿಕಲ್ ಥರ ಅಲ್ಲ, ಪಕ್ಕ ಈ ಡಿರೈವೇಷನ್ನ ಬರೆದ್ರೆ 5 ಮಾರ್ಕ್ಸ್ ಅಂತ ಕನ್ಫರ್ಮ್ ಆಗಿರುತ್ತೆ. ಯಾರೆಲ್ಲ ಪಾಸ್ ಆಗಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಡ್ತಿದ್ದೀರಾ ಅವರು ಈ ಚಾಪ್ಟರ್ನ ಸ್ಕಿಪ್ ಮಾಡಬೇಡಿ. ಸೊ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನಂತಂದರೆ ಡೈರೆಕ್ಷನ್ ಕೊಸೈನ್ ಆ್ಯಂಡ್ ದ ಡೈರೆಕ್ಷನ್ ರೇಷಿಯೋ. ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ. ಒಂದು ಲೈನ್ ಇರುತ್ತೆ, ಈ ಲೈನು ಎಕ್ಸ್ ಆ್ಯಕ್ಸಿಸ್ ಜೊತೆಗೆ ಆಲ್ಫಾ ಆ್ಯಂಗಲ್ನ, ವೈ ಆ್ಯಕ್ಸಿಸ್ ಜೊತೆಗೆ ಬೀಟಾ, ಅದೇ ರೀತಿಯಲ್ಲಿ ಝಡ್ ಆ್ಯಕ್ಸಿಸ್ ಜೊತೆಗೆ ಗಾಮಾ ಆ್ಯಂಗಲ್ನ ಕ್ರಿಯೇಟ್ ಮಾಡಿದಾಗ ಆ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾನ ನಾವೇನಂತ ಕರಿತೀವಿ, ಡೈರೆಕ್ಷನ್ ಕೊಸೈನ್ ಅಂತ ಕರಿತೀವಿ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದನ್ನು ನಾವು LMN ಅಂತ ಸಹ ಡಿನೋಟ್ ಮಾಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಾವು ತುಂಬ ಕಡೆ ಇದನ್ನು ಯೂಸ್ ಮಾಡ್ತೀವಿ. LMN ಅನ್ನೋಂಥದ್ದನ್ನು ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಅದೇನಂತ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಡೈರೆಕ್ಷನ್ ಕೊಸೈನ್. ಅದೇ ರೀತಿಯಾಗಿ ಡೈರೆಕ್ಷನ್ ರೇಷಿಯೋಸನ್ನು ಹೇಳ್ತೀವಿ. ನಮಗೆ ಪಾಯಿಂಟನ್ನು ಬರೀಲಿಕ್ಕೆ ಗೊತ್ತು, PX Y Z. ಅದೇನು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಆ್ಯಂಡ್ ಝಡ್ ಕೋಆರ್ಡಿನೇಟ್ ಆ್ಯಕ್ಸಿಸ್ ವ್ಯಾಲ್ಯೂ ಆಗಿರುತ್ತೆ ಯಾವುದಾದ್ರೂ ಒಂದು ಪಾಯಿಂಟನ್ನು ಬರೆದಾಗ. ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಸಹ ನಮಗೆ ಗೊತ್ತು. ಡಿಸ್ಟೆನ್ಸ್, ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ XYZ ಆ್ಯಕ್ಸಿಸಿಗೆ ಬರೆದ್ಬಿಟ್ಟು ನಾವು ಕೋಆರ್ಡಿನೇಟ್ ವ್ಯಾಲ್ಯೂಸನ್ನು ಬರಿತೀವಿ. ಆ ಕೋಆರ್ಡಿನೇಟ್ ವ್ಯಾಲ್ಯೂಗಳನ್ನೇ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಬೇಕಾದರೆ ನೋಡಬಹುದು, ಯು ಕ್ಯಾನ್ ಸಿ ಹಿಯರ್ ಪ್ರಪೋರ್ಷನಲ್ ಆಗಿರುತ್ತೆ. ಅದು ಯಾವುದಕ್ಕೆ ಅಂದರೆ ಡೈರೆಕ್ಷನ್ ಕೊಸೈನ್ಗೆ. ಸೊ ಅದನ್ನು ಡೈರೆಕ್ಷನ್ ರೇಷಿಯೋಸ್ ಅಂತ ಹೇಳ್ತೀವಿ. ಈ ಚಾಪ್ಟರಲ್ಲಿ ಕೆಲವೊಂದು ಟರ್ಮ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಡೈರೆಕ್ಷನ್ ಕೊಸೈನ್ಸು, ರೇಷಿಯೋಸು, ಅದಾದಮೇಲೆ ನಾವು ಕೋಪ್ಲೇನರ್, ಕೊಲಿನಿಯರ್ ಅದೆಲ್ಲದನ್ನು ಯೂಸ್ ಮಾಡ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ, ಮರೀದೆ ಓದಿ. ಅದೇ ರೀತಿಯಲ್ಲಿ ಆ್ಯಂಗಲ್ ಅಂತ ಡಿಫೈನ್ ಮಾಡ್ತೀವಿ, ಕಾಸ್ ಥೀಟಾನ, ಎಲ್ಲದೂ ಇಂಪಾರ್ಟೆಂಟು. ಇನ್ನೊಂದು ರಿಮಾರ್ಕ್ ಇದೆ, ಇದನ್ನು ಸಹ CETಯಲ್ಲಿ ಕೇಳಬಹುದು. ಒಂದು ವೇಳೆ ಒಂದು ಲೈನು ಇದು ಪಾಸಿಂಗ್ ಥ್ರೂ ದ ಒರಿಜಿನ್ ಇಲ್ಲ, ಆವಾಗ ಏನು ಮಾಡೋದು ಅಂತಂದರೆ ವಿ ನೀಡ್ ಟು ಡ್ರಾ ಅ ಪ್ಯಾರಲಲ್ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಒರಿಜಿನ್. ಫ್ರಮ್ ದ್ಯಾಟ್ ವಿ ಕ್ಯಾನ್ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್. ಓಕೆನಾ. ಅದಾದಮೇಲೆ ಇನ್ನೊಂದು ಕಂಡೀಷನ್, ಅದೇನಂತ ಅಂದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, L² + M² + N² = 1 ಅಂತಂದರೆ ಏನು, ಡೈರೆಕ್ಷನ್ ಕೊಸೈನ್ನ ಸಮ್ ಮಾಡ, ಸ್ಕ್ವೇರ್ ಆ್ಯಂಡ್ ದೆನ್ ಸಮ್ ಮಾಡಿದಾಗ ವಿ ವಿಲ್ ಗೆಟ್ ದಟ್ ಈಸ್ ಈಕ್ವಲ್ ಟು 1. ಓಕೆನಾ. ಸಿಮಿಲರ್ಲಿ ಅದನ್ನೇ ಬರೆದಿರುವಂಥದ್ದು ನೆನ್ಪಿಟ್ಕೊಳ್ಳಿ. ಇದನ್ನು ನಾವು CETಯಲ್ಲಿ ತುಂಬ ರಿಪೀಟೆಡ್ ಆಗಿ ಇವೆರಡರ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ. ಮರೀದೆ ಓದಿ, ಈಸಿ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ನಾವು LMNನಲ್ಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ. ಯು ಕ್ಯಾನ್ ಸಿ ಹಿಯರ್, ಇದು ಏನಂತ ಅಂದರೆ ನಮ್ಗೆ ಇವಾಗ ಆ್ಯಂಗಲ್ ಕೊಟ್ಟಿಲ್ಲ, ಇದನ್ನು ಕೇಳಿದ್ದಾರೆ ಕೆಲವೊಂದು ಕ್ವಶನ್ಗಳಲ್ಲಿ. ಆ್ಯಂಗಲ್ ಕೊಟ್ಟಿಲ್ಲ, ಬಟ್ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ. ಅಂತಂದರೆ XYZ ವ್ಯಾಲ್ಯೂ ಕೊಟ್ಟಿದ್ದಾರೆ. ಆವಾಗ ಡೈರೆಕ್ಷನ್ ಕೊಸೈನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ಅಂದರೆ ಯು ಕ್ಯಾನ್ ಸಿ ಹಿಯರ್, ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಡಿವೈಡೆಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ X² + Y² + Z². ಒಂದು ವೆಕ್ಟರ್ ಫಾರ್ಮಲ್ಲಿ ಕೊಟ್ಟಿದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. X ಡಿವೈಡೆಡ್ ಬೈ √ ಆಫ್ X² + Y² + Z². ದಿಸ್ ಇಸ್ ನಥಿಂಗ್ ಬಟ್ ಕಾಸ್ ಆಲ್ಫಾ. ಅದೇ ರೀತಿಯಾಗಿ Y ಡಿವೈಡೆಡ್ ಬೈ √ ಆಫ್ X² + Y² + Z² ವಿಲ್ ಬಿ ದ ಕಾಸ್ ಬೀಟಾ ಅಂತಂದರೆ ಡೈರೆಕ್ಷನ್ ಕೊಸೈನ್ಸ್. ಅದೇ ರೀತಿ ಕಾಸ್ ಗಾಮಾ. ಈಸಿ ಇದೆ ತಾನೆ. ಸೊ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್ ದಟ್ ಸೇಸ್ ದಟ್ ಇವಾಗ ಡೈರೆಕ್ಷನ್ ಕೊಸೈನ್ ಆಫ್ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, P ಮತ್ತು Q ಅಂತ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಮತ್ತೇನು ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ.
ಆವಾಗ ಡೈರೆಕ್ಷನ್ ಕೊಸೈನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ದಿಸ್ ಇಸ್ ದ ಫಾರ್ಮುಲಾ x2 ಮೈನಸ್ ದಿಸ್ ಇಸ್ x1 ಆಯಿತಾ. x2 ಮೈನಸ್ ಯು ಕ್ಯಾನ್ ಸಿ ಹಿಯರ್ x1 ಡಿವೈಡೆಡ್ ಬೈ ಪಿ ಕ್ಯೂ ಅಂತಂದರೆ ಏನು, ಡಿಸ್ಟೆನ್ಸ್ ಬಿಟ್ವೀನ್ ದ್ಯಾಟ್ 2 ಪಾಯಿಂಟ್ಸ್. ಇವಾಗ ಯಾವುದೋ ಒಂದು ಲೈನ್ ಇದೆ, ಆ ಲೈನು ಪಿ ಕ್ಯೂ ಮಿಡ್ಲಲ್ಲಿ ಪಾಸ್ ಆಗ್ತಾ ಇದೆ, 2 ಪಾಯಿಂಟ್ ಪಿ ಕ್ಯೂ. ಅದರದ್ದು ಡೈರೆಕ್ಷನ್ ಕೊಸೈನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ x2 ಮೈನಸ್ x1. x2 ಇಸ್ ದ coordinate value of q. ಇಲ್ಲಿ ನೋಡಿ, p is the coordinate value of p is x1 y1 z1, coordinate value of q is x2 y2 z2 ಇದ್ದಾಗ this is the direction cosine of the line which is passing through the 2 points p and q. Okay na. Next one is, you can see here, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಡಿರೈವೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಜನರಲ್ ನೊಟೇಷನ್ನ ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ. ಸೊ ಯಾವುದೋ ಒಂದು ಲೈನ್ ಇದೆ, ದಟ್ ಲೈನ್ ಇಸ್ ಪಾಸಿಂಗ್ ಥ್ರೂ ಪಾಯಿಂಟ್, ಒಂದು ಪಾಯಿಂಟಲ್ಲಿ ಪಾಸ್ ಆಗ್ತಿದೆ. ದಟ್ ಪಾಯಿಂಟ್ ವಿ ವಿಲ್ ಕನ್ಸಿಡರ್ ಇಟ್ ಆಸ್ ಎ. ಪಿನ ಯಾವುದೋ ಒಂದು ಜನರಲ್ ಪಾಯಿಂಟ್, ಆರ್ಬಿಟ್ರರಿ ಪಾಯಿಂಟ್ ಆನ್ ದ್ಯಾಟ್ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಆವಾಗ ನಮ್ಗೆ ಇನ್ನೂ ಒಂದು ಕಂಡೀಷನ್ ಗೊತ್ತು, ಏನಂತಂದರೆ ಬಿ ವೆಕ್ಟರ್ ವಿಲ್ ಬಿ ದ ಪ್ಯಾರಲಲ್ ವೆಕ್ಟರ್ ಟು ದ ಗಿವನ್ ಲೈನ್. ಯಾವುದೋ ಒಂದು ಲೈನ್ ಎಲ್ಲಿದೆಯಲ್ಲ ಅದಕ್ಕೆ ಇನ್ನೊಂದು ವೆಕ್ಟರ್ ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಅದನ್ನು ಬಿ ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ಸ್ ಗೊತ್ತಿದ್ದಾಗ ಹೌ ಟು ರೈಟ್ ದ ಇಕ್ವೇಷನ್ ಆಫ್ ದ ಲೈನ್, ಈ ಲೈನ್ ಎಲ್ಲಿದೆಯಲ್ಲ ಅದರದ್ದು ಇಕ್ವೇಷನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ದ್ಯಾಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ಸಿ ಹಿಯರ್ r vector is equal to a vector plus lambda b vector is the equation of the line. ಇಲ್ಲಿ ಎ ವೆಕ್ಟರ್ ಅಂತಂದರೆ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟ್ ಎ, ದೆನ್ ಬಿ ವೆಕ್ಟರ್ ಇಸ್ ದ ಪ್ಯಾರಲಲ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಲೈನ್ ಎಲ್. ಅದೇ ರೀತಿಯಾಗಿ ಆರ್ ವೆಕ್ಟರ್ ಇಸ್ ದ ಪೊಸಿಷನ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಪಾಯಿಂಟ್ ಪಿ. ಲ್ಯಾಂಬ್ಡಾ ಒಂದು ಕಾನ್ಸ್ಟೆಂಟ್ ಆಗಿರುತ್ತೆ, ಇದು ಇಂಪಾರ್ಟೆಂಟು. ಅದೇ ರೀತಿ ಇದನ್ನು ನಾವು ವೆಕ್ಟರ್ ಫಾರ್ಮಲ್ಲಿ ಹೇಗೆ ಕಾರ್ಟೇಷನ್ ಫಾರ್ಮಲ್ಲಿ ಹೇಗೆ ಡಿನೋಟ್ ಮಾಡಬಹುದು ಅಂತ ಅಂದರೆ, ಇದು ವೆಕ್ಟರ್ ಫಾರ್ಮ್, ಯಾಕಂತಂದರೆ ವೆಕ್ಟರ್ ನೊಟೇಷನ್ನಲ್ಲಿದೆ. ಕಾರ್ಟೇಷನ್ ಫಾರ್ಮಲ್ಲಿ ಈ ಥರ ಡಿನೋಟ್ ಮಾಡಬಹುದು. ದ್ಯಾಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ ವೆಕ್ಟರ್. ಇದರಲ್ಲಿ ನೀವು ಪಾಯಿಂಟ್ಸನ್ನು ಬರೆಯೋದಾದರೆ ಎದ್ದು ಪಾಯಿಂಟ್ಸ್ ಏನಾಗಿರುತ್ತೆ ಅಂತಂದರೆ x1 y1 z1 ಆಗಿರುತ್ತೆ. ಬಿ ವೆಕ್ಟರ್ದು ಪಾಯಿಂಟ್ಸ್ ಏನಾಗಿರುತ್ತೆ ಅಂತಂದರೆ ಎ ಬಿ ಡೈರೆಕ್ಷನ್ ರೇಷಿಯೋಸಲ್ಲಿ ತೊಗೊಂಡಿರ್ತೀವಿ. ಪಿ ವೆಕ್ಟರ್ದು ಪಾಯಿಂಟ್ಸ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಾಗಿರುತ್ತೆ ಎಕ್ಸ್, ಇದು x, y, z, ಇದು x1 ಓಕೆನಾ, x1 y1 z1. ಈ ಥರ ಇದ್ದಾಗ ದ ಕಾರ್ಟೇಷನ್ ಫಾರ್ಮ್ ಆಫ್ ದ ಇಕ್ವೇಷನ್ ಆಫ್ ದ ಲೈನ್ ಈಸ್ x ಮೈನಸ್ x1 ಡಿವೈಡೆಡ್ ಬೈ ಎ ಈಕ್ವಲ್ ಟು y ಮೈನಸ್ y1 ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ ಟು z ಮೈನಸ್ z1 ಡಿವೈಡೆಡ್ ಬೈ ಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಇದನ್ನು ನಾವು ಪುನಃ ಯೂಸ್ ಮಾಡ್ತೀವಿ. ಈ ಥರ ಇಕ್ವೇಷನ್ ಆಫ್ ಅ ಲೈನ್ ಕೊಟ್ಟಿರ್ತಾರೆ, ಅದರಿಂದ ನಾವು ವೆಕ್ಟರ್ಗಳನ್ನು ಬರೀಬಹುದು, ಡೈರೆಕ್ಷನ್ ರೇಷಿಯೋಸ್ಗಳನ್ನು ಬರೀಬಹುದು. ನಮ್ಗೆ ಇನ್ನೂ ಒಂದು ಗೊತ್ತಿರಬೇಕು, ದಿಸ್ ವಿಲ್ ಬಿ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್, ಯಾವುದೋ ಒಂದು ಕಾನ್ಸ್ಟೆಂಟ್ಗೆ ಈಕ್ವಲ್ ಆಗಿರುತ್ತೆ. ಅದನ್ನು ಪ್ಯಾರಾಮೀಟರ್ ಲ್ಯಾಂಬ್ಡಾ ಅಂತ ಸಹ ನೀವು ತೊಗೋಬಹುದು, ಟಿ ಅಂತ ತೊಗೋಬಹುದು, ಕೆ ಅಂತ ತೊಗೋಬಹುದು, ಏನು ಬೇಕಾದರೂ ತೊಗೋಬಹುದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ನಾವು ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋದಾದರೆ ಆ್ಯಂಗಲ್ ಬಿಟ್ವೀನ್ ದ ಟೂ ಲೈನ್ಸ್, 2 ಲೈನ್ ಇದೆ, ಅದ್ರದ್ದು ಆ್ಯಂಗಲ್ ಏನಾಗಿದೆ ತೀಟಾ ಅಂತ ಕನ್ಸಿಡರ್ ಮಾಡಿದರೆ, ಈ 2 ಲೈನಲ್ಲಿ ಮಿಡ್ಲಲ್ಲಿರುವಂತಹ ಲೈನಲ್ಲಿ ಆ್ಯಂಗಲ್ ತೀಟಾ ಕ್ರಿಯೇಟ್ ಆಗಿರುತ್ತೆ. ಆ ಆ್ಯಂಗಲ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ನಮಗಿವಾಗ ಪಾಯಿಂಟ್ಸ್ ಗೊತ್ತು, ಆ ಲೈನ್ ಮೇಲಿರುವಂತಹ ಪಾಯಿಂಟ್ಸ್ ಗೊತ್ತು. ಹಾಗಾದರೆ ಆ್ಯಂಗಲ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದರೆ ವಿ ಆರ್ ಹ್ಯಾವಿಂಗ್ ಅ ಫಾರ್ಮುಲಾ. ಯು ಕ್ಯಾನ್ ಸಿ ಅ ಲೈನ್ ಸೆಗ್ಮೆಂಟ್, ಇದು ಲೈನ್ ಸೆಗ್ಮೆಂಟ್ ಒ ಪಿ ಅಂತ ತೊಗೊಳ್ತೀವಿ, ಈ ಲೈನ್ ಸೆಗ್ಮೆಂಟ್ ಓಕೆನಾ, ಒ ಪಿ. ಅದರದ್ದು ಪಾಯಿಂಟ್ಸನ್ನ A1, ಇದನ್ನು A1 B1 C1 ಅಂತ. ಅದೇ ರೀತಿಯಾಗಿ ಈ ಕ್ಯೂ ಕೋಆರ್ಡಿನೇಟ್ ವ್ಯಾಲ್ಯೂನ A2 B2 C2 ಅಂತ ತೊಗೊಂಡ್ರೆ ನಾವು ಆ ಆ್ಯಂಗಲ್ನ ಹೆಂಗೆ ಡಿಫೈನ್ ಮಾಡಬಹುದು ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು A1 ಇಂಟು B1 ಪ್ಲಸ್ A2 ಇಂಟು B2 ಪ್ಲಸ್ C1 ಇಂಟು C2. ಇದು ಡಿವೈಡೆಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಒ ಪಿ ವೆಕ್ಟರ್ ಆ್ಯಂಡ್ ಇಂಟು ದ ಮ್ಯಾಗ್ನಿಟ್ಯೂಡ್ ಆಫ್ ಒ ಕ್ಯೂ ವೆಕ್ಟರ್. ಅದೇನಂತಾನೆ ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿರೋದು ಎ ವೆಕ್ಟರ್ ಜೊತೆಗೆ ಫಾರ್ಮುಲಾ ಹೇಳ್ತೀವಿ, B1 ವೆಕ್ಟರ್ ಡಾಟ್ B2 ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಇಂಟು B2 ವೆಕ್ಟರ್. ದಟ್ ವಿಲ್ ಗಿವ್ ದ ಕಾಸ್ ಥೀಟಾ. ಕಾಸ್ ಥೀಟಾ ಗೊತ್ತಿದ್ರೆ ಅದರಿಂದ ಸೈನ್ ಥೀಟಾನ ಫೈಂಡ್ ಔಟ್ ಮಾಡ್ಬೋದು. ಹೆಂಗಂತಂದರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ವಿಲ್ ಬಿ ಈಕ್ವಲ್ ಟು ಸೈನ್ ಥೀಟಾ, ಅದರಲ್ಲಿ ಫೈಂಡ್ ಔಟ್ ಮಾಡಬಹುದು. ಇದಿವಾಗ ಹೇಗೆ ಅಂತ ಅಂದರೆ ಡೈರೆಕ್ಷನ್ ರೇಷಿಯೋಸನ್ನು ಕೊಟ್ಟಾಗ. ಅದೇ ಒಂದು ವೇಳೆ ಡೈರೆಕ್ಷನ್ ಕೊಸೈನ್ ಕೊಟ್ಟಾಗ ಹೇಗೆ ಬರಿಬಹುದು ಅಂತಂದರೆ ಕಾಸ್ ಥೀಟಾ ಕ್ಯಾನ್ ಬಿ ಅಬ್ಟೈನ್ಡ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ L1 ಇಂಟು L2 ಪ್ಲಸ್ M1 ಇಂಟು M2 ಪ್ಲಸ್
N1 ಇಂಟು N2. ನಮಗೆ ಗೊತ್ತು LM ಅರ್ಧ ಡೈರೆಕ್ಷನ್ ಕೊಸೈನ್ಸ್ ಅಂತ. ಇದು ಡೈರೆಕ್ಷನ್ ರೇಷಿಯೋ ಕೊಟ್ಟಾಗ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋದು, ಇದು ಡೈರೆಕ್ಷನ್ ಕೊಸೈನ್ಸನ್ನು ಕೊಟ್ಟಾಗ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋದು. ಅದಲ್ಲದೆ ಮತ್ತು ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಏನಂತ ಅಂದರೆ ಆ್ಯಂಗಲ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿರ್ತಾರೆ, ಅಥವಾ ಎರಡು ವೆಕ್ಟರ್ ಮಿಡ್ಲಲ್ಲಿರುವಂತಹ, ಎರಡು ಲೈನ್ ಮಿಡ್ಲಲ್ಲಿರುವಂತಹ ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ತಾರೆ. ಓಕೆನಾ? ಆವಾಗ ಏನಾಗುತ್ತೆ, ಆ್ಯಂಗಲ್ಲು ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಕಾಸ್ ಥೀಟಾ ಏನಾಗುತ್ತೆ, ಕಾಸ್ 90 ವಿಲ್ ಬಿ ಈಕ್ವಲ್ ಟು 0. ಅದನ್ನೇ ಇಲ್ಲಿ ಹೇಳ್ತಿರುವಂಥದ್ದು. ದಿಸ್ ಇಸ್ ಇಂಪಾರ್ಟೆಂಟ್. A1 ಇಂಟು A2 ಪ್ಲಸ್ B1 ಇಂಟು B2 ಪ್ಲಸ್ C1 ಇಂಟು C2 ಇಸ್ ಈಕ್ವಲ್ ಟು 0. ಯಾವಾಗ ಈ ಎರಡು ಲೈನ್ಗಳು ಪರ್ಪೆಂಡಿಕ್ಯುಲರ್ ಆದಾಗ. ಅದೇ ಒಂದು ವೇಳೆ ಎರಡು ಲೈನ್ಗಳು ಪ್ಯಾರಲಲ್ ಆಗಿದ್ರೆ ಏನಾಗುತ್ತೆ, ಅವುಗಳ ಮಿಡ್ಲಲ್ಲಿ ಆ್ಯಂಗಲ್ಲೇ ಇರೋದಿಲ್ಲ. ಕರೆಕ್ಟ್ ತಾನೆ? ಆವಾಗ ದ ರೇಷಿಯೋಸ್ ವಿಲ್ ಬಿ ಈಕ್ವಲ್ ಟು ಸಮ್ ಪ್ಯಾರಾಮೀಟರ್. ಇವನ್ನ ರೇಷಿಯೋನ ಫೈಂಡ್ ಔಟ್ ಮಾಡಿದರೆ ನಮ್ಗೆ ಅವ ಒಂದಕ್ಕೊಂದು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಥವಾ ಇವೆಲ್ಲದು ಈಕ್ವಲ್ ಟು ಸಮ್ ವ್ಯಾಲ್ಯೂ, ಎಲ್ಲದ್ರದ್ದು ರೇಷಿಯೋಸು ಸಮ್ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಅದು ಲ್ಯಾಂಬ್ಡಾ ಆಗಿರಬಹುದು ಅಥವಾ ಕೆ ಆಗಿರಬಹುದು, ಅಥವಾ ಇವೆಲ್ಲ ಈಕ್ವಲ್ ಟು 2 ಅಂತ ಸಹ ಬರಬಹುದು. ಅದೇನಂತ ಹೇಳುತ್ತೆ, 2 ಲೈನ್ಸ್ ಆರ್ ಪ್ಯಾರಲಲ್. ಓಕೆನಾ? ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಮರೀದೆ ನಮ್ಮ ಚಾನಲ್ ಆದಂತಹ PUC ಪರೀಕ್ಷೆ ಸೈನ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ಗಳ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆಯಿತಾ? ನೆಕ್ಸ್ಟ್ ಟಾಪಿಕಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ಸೇಮ್ ನಾನು ಹೇಳಿದ್ನಲ್ಲ, ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಾಗ ಆ್ಯಂಗಲ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ. ಇಲ್ಲಿ B1 ವೆಕ್ಟರ್ ಏನಾಗಿರುತ್ತೆ, ಇದು B1 ವೆಕ್ಟರ್. ಆಯಿತಾ? B1 ವೆಕ್ಟರ್ ಏನಾಗಿರುತ್ತೆ ಅಂತಂದರೆ, ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಡೈರೆಕ್ಷನ್ ರೇಷಿಯೋಸ್ ಟು ದ ಪಾಯಿಂಟ್, ಫಸ್ಟ್ ಲೈನ್ ಇರುತ್ತಲ್ಲ ಅದು P ಅಂತ ಕನ್ಸಿಡರ್ ಮಾಡು. ಇದು ಡೈರೆಕ್ಷನ್ B2 ವೆಕ್ಟರ್ ಏನಾಗಿರುತ್ತೆ, ಡೈರೆಕ್ಷನ್ ರೇಷಿಯೋಸ್ ಆಫ್ ದ ವೆಕ್ಟರ್ ವಿಚ್ ಇಸ್ ಪ್ಯಾರಲಲ್ ಟು ದ OP ವೆಕ್ಟರ್. ಅಲ್ಲಿ ಅವಾಗ ಡಯಾಗ್ರಾಮ್ ಇತ್ತಲ್ಲ, OP ವೆಕ್ಟರ್ಗೆ ಆಗಿರುತ್ತೆ. ಹಿಂಗೆ ಕೊಟ್ಟಾಗ ನಾವು ಕಾಸ್ ಥೀಟಾನ ವೆಕ್ಟರ್ ಫಾರ್ಮಲ್ಲಿ ಹೆಂಗೆ ಕಂಡುಹಿಡ್ಬೋದು ಅಂತಂದರೆ, ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಡಾಟ್ B2 ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಇಂಟು ವಾಟ್, ಮ್ಯಾಗ್ನಿಟ್ಯೂಡ್ ಆಫ್ B2 ವೆಕ್ಟರ್ ಆಗಿರುತ್ತೆ. ಇದರದ್ದು ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದರೆ ಆವಾಗ ಕಾಸ್ ಥೀಟಾ ಬರ್ದಿದ್ನಲ್ಲ, A1 ಇಂಟು A2 ಅದೇ ಬರೋದು. ಓಕೆನಾ? ಸೊ ಇದಲ್ಲದೆ ನಾವು ಇನ್ನೂ ಒಂದು ಇಂಪಾರ್ಟೆಂಟನ್ನು ಟಾಪಿಕನ್ನು ಕಲಿತೀವಿ. ಅದೇನಂತ ಅಂದರೆ ಸ್ಕ್ಯೂ ಲೈನ್ಸ್. ಇದೇನಪ್ಪ ಸ್ಕ್ಯೂ ಲೈನ್ಸು ಅಂತಂದರೆ, ಇದನ್ನು ತುಂಬ ಚೆನ್ನಾಗಿ ನಾನು 3 ಡೈಮೆನ್ಷನಲ್ ಚಾಪ್ಟರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೋಡ್ಕೊಂಡು ಬನ್ನಿ. ಯಾಕಂತಂದರೆ ಅದು ನಾಲೆಜಿಗೋಸ್ಕರ, ಜಸ್ಟ್ ಏನೋ ಒಂದು ಪಾಸ್ ಆಗಬೇಕು ಅಂತಲ್ಲ, ನಾಲೆಜಿಗೋಸ್ಕರ ಹೇಳ್ತಿರೋಂಥದ್ದು. ಎರಡು ಲೈನ್ ಇದೆ. ದೋಸ್ 2 ಲೈನ್ಸ್ ಆರ್ ನೈದರ್ ಪ್ಯಾರಲಲ್ ನಾರ್ ಇಂಟರ್ಸೆಕ್ಟಿಂಗ್, ದೆನ್ ವಿ ವಿಲ್ ಕಾಲ್ ದಮ್ ಆಸ್ ಅ ಸ್ಕ್ಯೂ ಲೈನ್ಸ್. ಅದು ಹೆಂಗಂತಂದರೆ, ಒಂದು ಲೈನು ಎಲ್ಲಿದೆ, ರೂಫ್ ಮೇಲಿದೆ ಅಂತ ಇಟ್ಕೊಳ್ಳುವ. ಇನ್ನೊಂದು ಲೈನು ಈ ಗೋಡೆ ಮೇಲೆ ಇದೆ ಅಂತ ಇಟ್ಕೊಳ್ಳುವ, ಈ ಸೈಡಲ್ಲಿರುವಂಥ ಗೋಡೆ ಮೇಲಿದೆ ಅಂತ ಇಟ್ಕೊಳ್ಳುವ. ಆವಾಗ ಏನಾಗುತ್ತೆ ಹೇಳಿ, ಅದು ಇಂಟರ್ಸೆಕ್ಟು ಆಗಲ್ಲ ಹೀಗಿದ್ದಾಗ, ಪ್ಯಾರಲಲ್ಲೂ ಅಲ್ಲ. ಇಂಥ ಲೈನ್ಗಳನ್ನು ನಾವು ಸ್ಕ್ಯೂ ಲೈನ್ಸ್ ಅಂತ ಹೇಳ್ತೀವಿ. ಐ ಗೇವ್ ದ ಎಕ್ಸಾಂಪಲ್ ಆಫ್ ಫ್ಲೈಓವರ್ಗಳಿರುತ್ತೆ. ಮೇಲ್ಗಡೆ ಒಂದು ರೋಡ್ ಹೋಗ್ತಿದೆ, ಕೆಳಗಡೆ ಒಂದು ರೋಡ್ ಹೋಗ್ತಿದೆ. ಅವು ಯಾವತ್ತಾದರೂ ಇಂಟರ್ಸೆಕ್ಟ್ ಆಗುತ್ತಾ? ಇಲ್ಲ. ಒಂದು ಬೇರೆ ಸ್ಪೇಸಲ್ಲಿರುತ್ತೆ ಅಂತಂದರೆ 3 ಡೈಮೆನ್ಷನಲ್ ಜಾಮೆಟ್ರಿ ಕನ್ಸಿಡರ್ ಮಾಡಿದರೆ ಒಂದು ಮೇಲ್ಗಡೆ ಇರುತ್ತೆ, ಇನ್ನೊಂದು ಕೆಳಗಡೆ ಇರುತ್ತೆ. ಸೊ ಅವು ಒಂದಕ್ಕೊಂದು ಇಂಟರ್ಸೆಕ್ಟು ಆಗಲ್ಲ, ಪ್ಯಾರಲಲ್ ಆಗಿಯೂ ಇರೋದಿಲ್ಲ. ಅಂಥದ್ದನ್ನು ನಾವು ಸ್ಕ್ಯೂ ಲೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಯು ಕ್ಯಾನ್ ಸಿ ಹಿಯರ್, ಅದನ್ನೇ ಹೇಳಿರುವಂಥದ್ದು. You can see here lines which are neither intersecting nor parallel. In fact, such pairs of lines are called as a what? Skew lines. Non-coplanar. ಒಂದು ನಾನ್-ಕೋಪ್ಲೇನರ್, ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಇದು ನಾನ್-ಕೋಪ್ಲೇನರ್ ಅಂತ ಅಂದರೆ, ಒಂದೇ ಪ್ಲೇನಲ್ಲಿ ಇಲ್ಲ. ಪ್ಲೇನ್ಗಳು ಗೊತ್ತು, ಎಷ್ಟು ಆಕ್ಟೆಂಟ್ ಇರುತ್ತೆ, 8 ಸ್ಪೇಸ್ಗಳಿರುತ್ತೆ. ಓಕೆನಾ? ಇವಾಗ ಒಂದೇ ಪ್ಲೇನ್, XY ಪ್ಲೇನ್ ಅಂತಾನೆ ನೆಲ ಅಂತ ತೊಗೊಳ್ಳುವ, YZ ಪ್ಲೇನ್ ಅಂತಾನೆ ಒಂದು ಗೋಡೆ ಅಂತ ತೊಗೊಳ್ಳುವ. ಓಕೆನಾ? ರೂಮಲ್ಲಿ ಕನ್ಸಿಡರ್ ಮಾಡೋದಾದರೆ ಒಂದು ಲೈನ್ ನೆಲದಲ್ಲಿದ್ದರೆ ಇನ್ನೊಂದು ಗೋಡೆ ಮೇಲೆ ಇರುತ್ತೆ. ಅಥವಾ ಎರಡೂ ಲೈನ್ಗಳು ನೆಲದಲ್ಲೇ ಇದ್ದರೆ ನೆಲದ ಮೇಲೆ 2 ಕೋಲ್ ತಂದು ಹಾಕಿ, ಆ ಥರ ಇದ್ದರೆ ದೋಸ್ 2 ಆರ್ ಕೋಪ್ಲೇನರ್. ಯಾಕಂತಂದರೆ ಸೇಮ್ ಪ್ಲೇನಲ್ಲಿದೆ. ಕೊಲಿನಿಯರ್ ಕಲ್ತಿದ್ದೀರಾ ತಾನೆ? ಒಂದೇ ಲೈನಲ್ಲಿ 2 ಪಾಯಿಂಟ್ಗಳು ಇದ್ದರೆ, ಆ 3 ಪಾಯಿಂಟ್ಗಳಿದ್ರೆ ಆ ದೋಸ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್. ಎಂತಕ್ಕಂದರೆ ಒಂದೇ ಲೈನಲ್ಲಿ ಇರುತ್ತೆ. ಅದೇ ಒಂದು ವೇಳೆ ಒಂದೇ ಲೈನಲ್ಲಿ ಇಲ್ಲ ಅಂತಂದರೆ ನಾನ್ ಕೊಲಿನಿಯರ್ ಅಂತ ಕರಿತೀವಿ. ಇದು ಸೇಮು, ಒಂದೇ ಪ್ಲೇನಲ್ಲಿದ್ದರೆ ಅದನ್ನು ಕೋಪ್ಲೇನಾರ್ ಅಂತ ಕರಿತೀವಿ. ಒಂದೇ ಪ್ಲೇನಲ್ಲಿ ಇಲ್ಲ ಅಂತ ಅಂದರೆ ಅವುಗಳನ್ನು ನಾನ್ ಕೋಪ್ಲೇನಾರ್ ಅಂತ ಕರಿತೀವಿ. ಓಕೆನಾ? ಸೊ
ನೆಕ್ಸ್ಟ್ ಇದರದ್ದು ಡಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದರೆ ಇದನ್ನು ರಿಪೀಟೆಡ್ ಆಗಿ ನಾವು KCET ಪ್ರಾಬ್ಲಮ್ಗಳಲ್ಲೋ ಅಥವಾ ಸ್ಟೇಟ್ ಬೋರ್ಡ್ ಪ್ರಾಬ್ಲಮ್ಗಳಲ್ಲೂ ಯೂಸ್ ಮಾಡಿದ್ದೀವಿ. ನಾವು ಇವಾಗ ಏನು ಮಾಡ್ತಿದ್ದೀವಿ ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸನ್ನು ಕಂಡು ಹುಡುಕ್ತಾ ಇದ್ದೀವಿ. ನಮಗೆ ಗೊತ್ತು, ನಾನು ರೋಡನ್ನು ಹೇಳಿದೆ, ಒಂದು ಮೇಲ್ಗಡೆ ಇದೆ, ಇನ್ನೊಂದು ಕೆಳಗಡೆ ಇದೆ ಅಂತ ಹೇಳಿಬಿಟ್ಟು ಅವುಗಳ ಮಿಡ್ಲಲ್ಲಿ ಒಂದು ಲೈನು ಟಚ್ ಆಗೋ ಹಾಗೆ, ಎರಡಕ್ಕೂ ಟಚ್ ಆಗೋ ಹಾಗೆ ಒಂದು ಲೈನನ್ನೇ ಹೇಳಿದ್ರೆ ಆ ಲೈನ್ ಏನಾಗಿರುತ್ತೆ, ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಆ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಡಿಸ್ಟೆನ್ಸ್ ಬಿಟ್ವೀನ್ ಸ್ಕ್ಯೂ ಲೈನ್ಸನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ. ಯು ಕ್ಯಾನ್ ಸಿ ಹಿಯರ್ ಅದೇನಂತ ಅಂದರೆ, ಸೊ ನಾವು ಡಿಸ್ಟೆನ್ಸ್ ಬಿಟ್ವೀನ್ ಈ ಲೈನ್ L1 ಒಂದು ಲೈನು, L2 ಇನ್ನೊಂದು ಲೈನ್ ಅಂತ ತೊಗೊಳ್ತೀವಿ. ಇದು ಡಿಸ್ಟೆನ್ಸ್ ಬಿಟ್ವೀನ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಚಿಕ್ಕ ಡಿಸ್ಟೆನ್ಸ್ ಯಾವುದು, ಆ ಎರಡು ಲೈನ್ ಮಿಡ್ಲಲ್ಲಿರೋದು ಹಿಂಗಿದ್ರೆ, ಓಕೆನಾ, ಒಂದು ಹಿಂಗಿದೆ ಅಂತ ಇಟ್ಕೊಳ್ಳೋ, ಓಕೆನಾ. ಇವೆರಡು ಮಿಡ್ಲಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಯಾವುದಾಗಿರುತ್ತೆ, ಇದಾಗಿರುತ್ತೆ. ಆ ಡಿಸ್ಟೆನ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ST ಅಂತ 2 ಪಾಯಿಂಟನ್ನು ತೊಗೊಂಡ್ಬಿಟ್ಟು ಇದ್ರದ್ದು ಪ್ರೊಜೆಕ್ಷನ್ ಆನ್ ದಿಸ್ ಒನ್ PT PQ, STದು ಪ್ರೊಜೆಕ್ಷನ್ ಆನ್ STದು ಪ್ರೊಜೆಕ್ಷನ್ ವಿಲ್ ಬಿ PQ ಅಂತ ಹೇಳಿಬಿಟ್ಟು ನಾವು ತೊಗೊಂಡು ಶಾರ್ಟೆಸ್ಟ್ ಡಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಈ ಡಿರೈವೇಷನ್ ಇಂಪಾರ್ಟೆಂಟು. 3 ಡೈಮೆನ್ಷನಲ್ ಚಾಪ್ಟರ್ದು ಒನ್ ಶಾರ್ಟ್ ವೀಡಿಯೋನ ಯಾರೆಲ್ಲ ನೋಡಿಲ್ಲ ಇವಾಗಲೇ ನೋಡ್ಕೊಂಡು ಬನ್ನಿ, ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆಯಿತಾ. ನೆಕ್ಸ್ಟ್ ಡಿಸ್ಟೆನ್ಸ್ನ ಇದರಲ್ಲಿ ವೆಕ್ಟರ್ ಫಾರ್ಮಲ್ಲಿ ಇಕ್ವೇಷನ್ ಆಫ್ ಅ ಲೈನ್, ಇದೇನು ಇಕ್ವೇಷನ್ ಆಫ್ ಅ ಲೈನ್ L1, ದಿಸ್ ವಿಲ್ ಬಿ ದ ಇಕ್ವೇಷನ್ ಆಫ್ ಅ ಲೈನ್ L2 ಇನ್ ದ ಫಾರ್ಮ್ ಆಫ್ ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದರೆ ನಾವು ಡಿಸ್ಟೆನ್ಸನ್ನ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡಬಹುದು. ಅಲ್ಲಿ ಕ್ರಾಸ್ ಪ್ರಾಡಕ್ಟನ್ನು ತೊಗೊಳ್ತೀವಿ. ಯಾಕಂತಂದರೆ ಪರ್ಪೆಂಡಿಕ್ಯುಲರ್, ಎರಡು ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಲೈನನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಕ್ರಾಸ್ ಪ್ರಾಡಕ್ಟು ಟಾಪಿಕ್ ಬರುತ್ತೆ. B1 ಕ್ರಾಸ್ B2 ಡಾಟ್ A2, this is not cross, so sorry, this is A2 minus A1, ಓಕೆನಾ. A2 minus A1 ಅಂತಂದರೆ ST ವೆಕ್ಟರ್ದು ಇದು A2 ಬರೀತೀನಿ, ಇಲ್ಲೇ ಕನ್ಫ್ಯೂಷನ್ ಆದರೆ A2 ವೆಕ್ಟರ್ ಮೈನಸ್ A1 ಇದೇನಂತಂದರೆ ST ವೆಕ್ಟರ್, ದಟ್ ಈಸ್ ನಥಿಂಗ್ ಬಟ್ ST ವೆಕ್ಟರ್ ಆಗಿರುತ್ತೆ. ದಿಸ್ ವಿಲ್ ಗಿವ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಸ್ಕ್ಯೂ ಲೈನ್ಸ್, ಓಕೆನಾ. ಇಲ್ಲಿ ಬರಿತಾ ಇದ್ದೀನಿ ಕನ್ಫ್ಯೂಷನ್ಸ್ ಆದರೆ, ಡಾಟ್ A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಹೋಲ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ B1 ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B2 ವೆಕ್ಟರ್, ಓಕೆನಾ. ಇದು ಡಿಸ್ಟೆನ್ಸ್, ಇದನ್ನು ತುಂಬ ಕಡೆ ಯೂಸ್ ಮಾಡ್ತೀವಿ, ಮರಿದೆ ಮಗಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್ ಇಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಆರ್ ಎಲ್ಸ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪ್ಯಾರಲಲ್ ಲೈನ್. ಇದರಲ್ಲಿ ಕಾರ್ಟೇಷಿಯನ್ ಫಾರ್ಮನ್ನು ಮೊದಲು ಹೇಳ್ಕೊಳ್ಳುವ. ಅದಿವಾಗ ವೆಕ್ಟರ್ ಫಾರ್ಮಲ್ಲಿ ಹೇಳಿದ್ದೀನಿ. ಯು ಕ್ಯಾನ್ ಸಿ ದ ಕಾರ್ಟೇಷಿಯನ್ ಫಾರ್ಮ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್, ದಟ್ ಈಸ್ ನಥಿಂಗ್ ಬಟ್ ಎರಡು ಲೈನಿನ ಇಕ್ವೇಷನ್ನ ನಾವು ಈ ಥರ ಕೊಟ್ಟಿದ್ದೀವಿ, x ಮೈನಸ್ x1 ಡಿವೈಡೆಡ್ ಬೈ A1, y ಮೈನಸ್ y1 ಡಿವೈಡೆಡ್ ಬೈ B1 ಅಂತ. ಸಿಮಿಲರ್ಲಿ z ಮೈನಸ್ z1 ಡಿವೈಡೆಡ್ ಬೈ C1. ಇದು ಇಕ್ವೇಷನ್ ಆಫ್ ಅ ಲೈನ್ ಇನ್ ಅ ಕಾರ್ಟೇಷಿಯನ್ ಫಾರ್ಮ್. ಇದು ಒಂದು ಲೈನ್, ಇದು ಇನ್ನೊಂದು ಲೈನ್. ಇದು ಈ ಥರ ಇದ್ದಾಗ ಡಿಸ್ಟೆನ್ಸನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಯು ಕ್ಯಾನ್ ಸಿ ಹಿಯರ್, ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ದ ಡಿಸ್ಟೆನ್ಸ್. x2 ಮೈನಸ್ ನಮ್ಗಲ್ಲಿ ಕ್ರಾಸ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ನಮಗೆ ಗೊತ್ತು ಏನು ಕ್ರಾಸ್ ಪ್ರಾಡಕ್ಟ್ ಕೊಟ್ಟಾಗ ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳಿದರೆ ಯೂಸಿಂಗ್ ದ ಡಿಟರ್ಮಿನೆಂಟ್. ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಅಲ್ಲಿ ನಾವು ಫಸ್ಟ್ ರೋಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಹಿಯರ್ ದ ಕಾಂಬಿನೇಷನ್ ಆಫ್ cross and the dot product, that one we will call it as a box product or else scalar triple product ಅಂತ ಕರಿತೀವಿ. ಆ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟನ್ನು ನಾವು ಈ ರೀತಿಯಾಗಿ ಬರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ದ, ಇನ್ ದ ಡಿಟರ್ಮಿನೆಂಟ್ ದ ಫಸ್ಟ್ ರೋ ವಿಲ್ ಬಿ ದ ವೆಕ್ಟರ್ ST ವೆಕ್ಟರ್ ಇದೆಯಲ್ಲ ಅದರದ್ದು ಕಾಂಪೊನೆಂಟ್ಸು. ಸಿಮಿಲರ್ಲಿ ಈ ಸೆಕೆಂಡ್ ರೋ ವಿಲ್ ಬಿ ದ ಕಾಂಪೊನೆಂಟ್ಸ್ ಆಫ್ B1 ವೆಕ್ಟರ್, ಥರ್ಡ್ ರೋ ವಿಲ್ ಬಿ ದ ಕಾಂಪೊನೆಂಟ್ಸ್ ಆಫ್ B2 ವೆಕ್ಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟಾಪಿಕನ್ನು ಡಿಲೀಟ್ ಮಾಡಿದ್ದಾರೆ, ಬಟ್ ಕೋಪ್ಲೇನರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾಗ ಈಸಿಯೆಸ್ಟ್ ವೇ ಈಸ್ ನಥಿಂಗ್ ಬಟ್ 3 ವೆಕ್ಟರ್ಸ್ ಕೊಟ್ಟಿದ್ರೆ, A ವೆಕ್ಟರ್, B ವೆಕ್ಟರ್, C ವೆಕ್ಟರ್ ಕೊಟ್ಟಿದ್ರೆ ಅದರದ್ದು ಬಾಕ್ಸ್ ಪ್ರಾಡಕ್ಟ್ ಅಂತಂದರೆ ಏನು, ಕಾಂಬಿನೇಷನ್ ಆಫ್ ಬೋತ್ ಕ್ರಾಸ್ ಆ್ಯಂಡ್ ದ ಡಾಟ್ ಪ್ರಾಡಕ್ಟ್ ಅಂತಂದರೆ A ವೆಕ್ಟರ್ ಡಾಟ್ B ವೆಕ್ಟರ್ ಕ್ರಾಸ್ C ವೆಕ್ಟರ್ನ ನಾವು ಬಾಕ್ಸ್ ಪ್ರಾಡಕ್ಟ್ ಅಂತ ಬರಿತೀವಿ. ಇಂಥ ಕೇಸನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತಂದರೆ ಯೂಸಿಂಗ್ ದ ಡಿಟರ್ಮಿನೆಂಟ್. ಫಸ್ಟ್ ರೋ ವಿಲ್ ಬಿ ದ components of the this vector, second row will be the components of the B vector,
ಥರ್ಡ್ ರೋ ವಿಲ್ ಬಿ ದ ಕಾಂಪೊನೆಂಟ್ಸ್ ಆಫ್ ದ ಸಿ ವೆಕ್ಟರ್ನ ಬರೆದ್ಬಿಟ್ಟು ಸಿಂಪ್ಲಿಫೈ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸ್ಕ್ಯೂ ಲೈನ್ಸ್ ಇನ್ ದ ಕಾರ್ಟೀಷಿಯನ್ ಫಾರ್ಮ್. ಓಕೆನಾ? ಅದೇ ರೀತಿಯಾಗಿ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸ್ ಅಂತ ಕನ್ಸಿಡರ್ ಮಾಡಿದರೆ ಪ್ಯಾರಲಲ್ ಲೈನ್ಸ್ ಮಿಡ್ಲಲ್ಲಿ ಡಿಸ್ಟೆನ್ಸ್ ಏನಾಗಿರುತ್ತೆ, ಎಲ್ಲೇ ಚೆಕ್ ಮಾಡಿದರೂ ಸಿಮಿಲರ್ ಆಗಿರುತ್ತೆ. ಇವಾಗ ನಾವೇನು ಕನ್ಸಿಡರ್ ಮಾಡುವ ಅಂತಂದರೆ ಇವೆರಡು ಲೈನಿಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನನ್ನು ಡ್ರಾ ಮಾಡಿದರೆ, ಒಂದು ಲೈನಿಗೆ ಪ್ಯಾರಲಲ್ ಆಗಿ ಇನ್ನೊಂದನ್ನು ಡ್ರಾ ಮಾಡಿದರೆ ಆ ಲೈನ್ ಸಹ ಈ ಲೈನಿಗೆ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಅಂತಂದರೆ ನಾವು ಪ್ರೀವಿಯಸ್ಲಿ ಪ್ಯಾರಲಲ್ ಲೈನನ್ನು B1 ವೆಕ್ಟರ್ B2 ವೆಕ್ಟರ್ ಅಂತ ತೊಗೊಂಡ್ವಿ. ಇಲ್ಲಿ ಜಸ್ಟ್ B ವೆಕ್ಟರ್ ಅಂತ ತೊಗೊಂಡಿರ್ತೀವಿ. ಯಾಕಂತಂದರೆ ಯಾವುದೇ ಒಂದು ಲೈನಿಗೆ ಪ್ಯಾರಲಲ್ ಆಗಿರುವಂತಹ ವೆಕ್ಟರು ಎರಡಕ್ಕೂ ಪ್ಯಾರಲಲ್ ಆಗಿರುತ್ತೆ. ಯಾಕಂತಂದರೆ ಇವೆರಡು ಪ್ಯಾರಲಲ್ ಲೈನ್ಸ್ಗಳು. ಅರ್ಥ ಆಯ್ತಾ? ಸೊ ಇವಾಗ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಲೈನ್ಸನ್ನು ಫೈಂಡ್ ಔಟ್ ಮಾಡೋದಾದರೆ ಇದಿವಾಗ ಕೋಪ್ಲೇನರೇ? ಯಾಕೆ ಹೇಳಿ? ಸೇಮ್ ಪ್ಲೇನಲ್ಲೇ ಇದ್ದರೆ ಮಾತ್ರ ಅವುಗಳನ್ನು ನಾವೇನಂತ ಕರೆಯೋದು, ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಸೊ ಎ ವೆಕ್ಟರ್ ಒಂದು ಲೈನನ್ನು ಇಕ್ವೇಷನ್ನ A1 ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ B1 ವೆಕ್ಟರ್ ಅಂತ ತೊಗೊಳ್ತೀನಿ. ಇನ್ನೊಂದು ಇಕ್ವೇಷನ್ನ A2 ವೆಕ್ಟರ್ ಪ್ಲಸ್ ಮ್ಯೂ B ವೆಕ್ಟರ್. ಅದನ್ನೇ ಇಲ್ಲಿ ಹೇಳ್ತಿರೋದು. ಇಲ್ಲಿ ನೋಡಿ, B ವೆಕ್ಟರ್ ಎರಡು ಕಡೆ ಸೇಮ್ ಇರುತ್ತೆ. ಯಾಕಂತಂದರೆ ಪ್ಯಾರಲಲ್ ಆಗಿರುವಂಥ ವೆಕ್ಟರ್ಗಳು ಒಂದೇ ವೆಕ್ಟರ್ ಎರಡಕ್ಕೂ ಸೇಮ್ ಇರುತ್ತೆ ಅಂತ. ಈ ರೀತಿಯಾಗಿದ್ದಾಗ ನಾವು ಡಿಸ್ಟೆನ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದರೆ ದಿಸ್ ಇಸ್ ದ ಫಾರ್ಮುಲಾ. D ಈಸ್ ಈಕ್ವಲ್ ಟು B ವೆಕ್ಟರ್ ಕ್ರಾಸ್ ದಿಸ್ ಇಸ್ ದ ST ವೆಕ್ಟರ್. A2 ವೆಕ್ಟರ್ ಮೈನಸ್ A1 ವೆಕ್ಟರ್ ಅಂತಂದ್ರೆ ಏನು, ST ವೆಕ್ಟರ್ ಆಗಿರುತ್ತೆ, ಡಿವೈಡೆಡ್ ಬೈ ದ ಮ್ಯಾಗ್ನಿಟ್ಯೂಡ್ ಆಫ್ B ವೆಕ್ಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಕಡೆ ಯೂಸ್ ಮಾಡ್ತೀವಿ ಇದನ್ನು ನಾವು KCETಯಲ್ಲಿ. ನಾವಿವಾಗ ಸಮ್ಮರಿನ ನೋಡ್ಕೊಂಡು ಬಂದ್ವಿ. ಈ ಚಾಪ್ಟರಲ್ಲಿ ಏನೇನಿದೆ, ಏನೇನು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಫಾರ್ಮುಲಾಗಳನ್ನೆಲ್ಲದನ್ನು ಲೀಸ್ಟ್ ಮಾಡಿ, ಅಥವಾ ನಿಮಗೆ ಬೇಕು ಅಂತ ಅಂದರೆ ಎಸ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಬೇಕಾಗಿರುವಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಗಳು ಅಥವಾ ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ಗಳು ನಮ್ಮ ಆ್ಯಪ್ ಆದಂತಹ ಪರೀಕ್ಷೆಯಲ್ಲಿದೆ. ಮರೀದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮಗೆ ಒಂದೇ ಕಡೆಯಲ್ಲಿ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ. ಅದಕ್ಕೋಸ್ಕರ ಸೊ ನಾವು ಇವಾಗ ಕ್ವಶನ್ಗಳನ್ನು ಸಾಲ್ವ್ ಮಾಡುವ. ಈ ಕ್ವಶನ್ಸಲ್ಲಿ ಏನಿದೆ, ಹೇಗಿದೆ ಅನ್ನೋದನ್ನು ನಾವು ಇವಾಗ ನೋಡುವ. ಆಯಿತಾ? ಯು ಕ್ಯಾನ್ ಸಿ, ಇಫ್ ಅ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ ಆಫ್ π/3 ವಿತ್ ಈಚ್ ಆಫ್ X ಆ್ಯಂಡ್ Y ಆ್ಯಕ್ಸಿಸ್, ದೆನ್ ದ ಅಕ್ಯೂಟ್ ಆ್ಯಂಗಲ್ ಮೇಡ್ ಬೈ ದ Z ಆ್ಯಕ್ಸಿಸ್. X ಆ್ಯಕ್ಸಿಸ್ ಮತ್ತು Y ಆ್ಯಕ್ಸಿಸ್ ಜೊತೆಗೆ ಏನು ಆ್ಯಂಗಲ್ನ ಕ್ರಿಯೇಟ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ Z ಆ್ಯಕ್ಸಿಸ್ ಜೊತೆಗೆ ಎಷ್ಟು ಆ್ಯಂಗಲ್ನ ಕ್ರಿಯೇಟ್ ಮಾಡಿದೆ ಅನ್ನೋದನ್ನು ನಾವಿವಾಗ ಹೇಳಬೇಕು. ಒಂದು ಲೈನನ್ನು ತೊಗೊಳ್ಳೋ. ಓಕೆನಾ? ಮೊದಲು XYZ ಆ್ಯಕ್ಸಿಸನ್ನು ಬರೆಯುವ. ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಅಥವಾ ಕ್ಲಾಸ್ ಕೇಳಿರೋದು ಸೊಲ್ಯೂಷನ್ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನೋಡಿ, ಇದೊಂದು ಪಾಯಿಂಟನ್ನು ತೊಗೊಳ್ಳುವ. ಇದರಲ್ಲೊಂದು ಲೈನ್ ಹೋಗ್ತಾ ಇದೆ. ಈ ಲೈನು X ಆ್ಯಕ್ಸಿಸ್ ಜೊತೆಗೆ ಎಷ್ಟು ಆ್ಯಂಗಲ್ನ ಕ್ರಿಯೇಟ್ ಮಾಡಿದೆ, π/3 ಅಂತಂದರೆ 60 ಡಿಗ್ರಿ. ಕರೆಕ್ಟ್ ಅಲ್ವಾ? ಅದೇ ರೀತಿಯಾಗಿ Y ಆ್ಯಕ್ಸಿಸ್ ಜೊತೆಗೂ ಸೇಮ್ π/3. ಆದರೆ Z ಆ್ಯಕ್ಸಿಸ್ ಜೊತೆಗೆ ಎಷ್ಟು ಅಂತ ಗೊತ್ತಿಲ್ಲ. ಅದನ್ನು ನಾವಿವಾಗ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ನಮ್ಮ ಹತ್ರ ನಮಗೆ ಗೊತ್ತು, ವಿ ಕ್ಯಾನ್ ರೈಟ್ ದ ಕಾಸ್ ಆಲ್ಫಾ ಆಸ್ ಕಾಸ್ π/3. ಎಷ್ಟು π/3 ಅಂತ ಅಂದರೆ 1/cos 1/2 ಆಗಿರುತ್ತೆ. ಕರೆಕ್ಟ್ ಅಲ್ವಾ? 1/2. ಅದೇ ರೀತಿಯಾಗಿ ಕಾಸ್ ಬೀಟಾನ ಬರೆಯೋ. ಕಾಸ್ ಬೀಟಾ ಈಸ್ ಈಕ್ವಲ್ ಟು ಕಾಸ್ π/3. ಇದೇನು ಡೈರೆಕ್ಷನ್ ಕೊಸೈನ್ಗಳು. ಆದರೆ ಕಾಸ್ ಗಾಮಾ ಗೊತ್ತಿಲ್ಲ ನಮಗೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. ವಿ ನೋ ದ ರಿಲೇಷನ್, ದಟ್ ಈಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು ಹೌ ಮಚ್? ಬೇಗ ಬೇಗ ಕಮೆಂಟ್ ಮಾಡಿ ನೋಡುವ. ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ಅವರಿಗೊಂದು ಸ್ಟಾರ್ ಕೊಡುವ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ನಥಿಂಗ್ ಬಟ್ 1. ಓಕೆನಾ? ಇಲ್ಲಿವಾಗ 1/2 ಹೋಲ್ ಸ್ಕ್ವೇರ್ ಪ್ಲಸ್ 1/2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದನ್ನು ಹಾಗೆ ಬರ್ತೀನಿ, ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1/4 ಪ್ಲಸ್ 1/4 ಈಸ್ ಈಕ್ವಲ್ ಟು ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1. ಇದು 1/4 ಅಂತಂದರೆ ಏನಾಗುತ್ತೆ, 2/4, ದ್ಯಾಟ್ ಈಸ್ ನಥಿಂಗ್ ಬಟ್ 1/2 ಆಗುತ್ತೆ. ಆಚೆ ಶಿಫ್ಟ್ ಮಾಡ್ತೀನಿ. ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1 ಮೈನಸ್ 1/2. ಸೊ ದಿಸ್ ಈಸ್ ಈಕ್ವಲ್ ಟು 1/2. ಹಾಗಾದರೆ ಇವಾಗ ಏನು ಬಂತು? ಕಾಸ್ ಸ್ಕ್ವೇರ್ ಗಾಮಾ ಈಸ್ ಈಕ್ವಲ್ ಟು 1/2. ಕಾಸ್ ಗಾಮಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/2
ರೂಟ್ 2 ಆಯಿತು, ಕರೆಕ್ಟಾ? ಸ್ಕ್ವೇರ್ ರೂಟನ್ನು ತೊಗೊಂಡಿರುವಂಥದ್ದು. ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಕಾಸ್ ಇಸ್ ಈಕ್ವಲ್ ಟು, ಓಕೆ, ಪ್ಲಸ್ ವ್ಯಾಲ್ಯೂ ಇದೆ, ಮೈನಸ್ ವ್ಯಾಲ್ಯೂ ಇದೆ, ಬಟ್ ಎಕ್ಯೂಟ್ ಆ್ಯಂಗಲ್ ಅಂತ ಕೇಳ್ತಿರೋದಕ್ಕೋಸ್ಕರ ಕಾಸ್ ಮೈನಸ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ನಾವು ಜಸ್ಟ್ ಇವಾಗ ಏನು ಕನ್ಸಿಡರ್ ಮಾಡುವ? ಪೈ ಬೈ, ಯಾವಾಗ ಆನ್ಸರ್ ಬರೋದು? ಪೈ ಬೈ 4. ಕಾಸ್ 45 ಇದ್ದಾಗ 1/√2 ಬರುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಬರಿಬಹುದು. ಸೊ ದ ಆನ್ಸರ್ ಇಸ್ ಎ, 1/4 ಇಸ್ ದ ಆನ್ಸರ್. ಈಸಿ ಇದೆ ತಾನೆ? ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಯು ಕ್ಯಾನ್ ಸಿ ಆರ್ ಇಫ್ ದ ವೆಕ್ಟರ್, 3 ವೆಕ್ಟರ್ ಕೊಟ್ಟಿದ್ದಾರೆ, 2i cap minus 3j cap and plus 4k cap and other one is this one, other one is this one. ಆರ್ ಕೋಪ್ಲೇನಾರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಕೋಪ್ಲೇನಾರ್ ಆಗಿದ್ದರೆ ಏನಾಗುತ್ತೆ ಅಂತ ಹೇಳಿದ್ದೀನಿ, ವಿಚ್ ಎಕ್ಸಿಸ್ಟ್ ಇನ್ ಅ ಸೇಮ್ ಪ್ಲೇನ್. ಅದರದ್ದು ಬಾಕ್ಸ್ ಪ್ರಾಡಕ್ಟ್ ಏನಾಗಿರುತ್ತೆ? ಬಾಕ್ಸ್ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು ವಾಟ್? 0 ಆಗಿರುತ್ತೆ. ಬಾಕ್ಸ್ ಪ್ರಾಡಕ್ಟ್ 0 ಆಗಿದ್ದರೆ ಏನು? ಫಾರ್ ದ ಕೋಪ್ಲೇನಾರ್ ವೆಕ್ಟರ್ಸ್. ಓಕೆನಾ? ಕೋಪ್ಲೇನಾರ್ ವೆಕ್ಟರ್ಸ್ ಆಗಿದ್ದರೆ ಬಾಕ್ಸ್ ಪ್ರಾಡಕ್ಟ್ ಅಂತಂದೇನು, ಅಥವಾ ನೀವು ಏನಂತ ಕರಿಬೋದು? ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್. ಎ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಕ್ರಾಸ್ ಸಿ ವೆಕ್ಟರ್ ವ್ಯಾಲ್ಯೂ ಏನಾಗಿರುತ್ತೆ? 0 ಆಗಿರುತ್ತೆ. ಇದನ್ನು ಯೂಸ್ ಮಾಡಿಕೊಂಡು ನಾನು ಎಂತ ಫೈಂಡ್ ಔಟ್ ಮಾಡಬೇಕು? ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಥರ್ಡ್ ವೆಕ್ಟರಲ್ಲಿ ಫಸ್ಟ್ ವ್ಯಾಲ್ಯೂ ಕೊಯಿಫಿಷಿಯಂಟ್ ಆಫ್ ಐ ಕ್ಯಾಪ್ ಏನಾಗಿದೆ? ಲ್ಯಾಂಬ್ಡಾ ಆಗಿದೆ. ಅದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್, ಐ ವಿಲ್ ರೈಟ್ ದ ಕಾಂಪೊನೆಂಟ್ಸ್ ಆಫ್ A vector, that is 2 in the determinant 2, 3, 4. Then components of B vector is 2, 1, minus 1. Components of C vector is lambda minus 1, 2. ಈ ಟಾಪಿಕ್ ಇಲ್ಲ ಅಲ್ಲ ಅಂತ ಹೇಳ್ಬೋದು ಕೆಲವರು, ಬಾಕ್ಸ್ ಪ್ರಾಡಕ್ಟ್ ಅಥವಾ ಟ್ರಿಪಲ್ ಪ್ರಾಡಕ್ಟ್. ಬಟ್ ಏನಾಗುತ್ತೆ ಅಂತಂದರೆ ವೆಕ್ಟರಲ್ಲಿ ಡಿಲೀಟ್ ಮಾಡಿದ್ದಾರೆ, ಬಟ್ ಯಾವುದರಲ್ಲಿ 3 ಡೈಮೆನ್ಷನಲಲ್ಲಿ ಕೋಪ್ಲೇನರ್ ಕಾನ್ಸೆಪ್ಟನ್ನು ಹೇಳ್ತಾರೆ. ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಹೊಸ ಟಾಪಿಕನ್ನು ಕಲಿಯೋದ್ರಿಂದ ಏನು ಲಾಸ್ ಇಲ್ಲ ತಾನೇ, ನಾಲೆಡ್ಜ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಅದರಿಂದ ಲಾಸ್ ಆಗೋದು ಏನೂ ಇಲ್ಲ. ನಾವಿವಾಗ ಏನು ಫೈಂಡ್ ಔಟ್ ಮಾಡುವ? ವಿ ವಿಲ್ ಫೈಂಡ್ ದ ಡಿಟರ್ಮಿನೆಂಟ್. ಯು ಕ್ಯಾನ್ ಸಿ ಹಿಯರ್ 2 ಇಂಟು ದಿಸ್ ಒನ್, 2 minus 1 minus of minus plus then minus, then minus 3 will become plus 3. ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡ್ತಿರೋಂಥದ್ದು 2 2s are 4, then this is minus minus will become plus lambda, then plus 4 into what it will happen? minus 2 minus lambda, ಓಕೆನಾ, is equal to 0. ಸಿಂಪ್ಲಿಫೈ ಮಾಡೋದಾದರೆ 2 minus 1 is 2, 2 plus 12 plus 3 lambda minus 8, then this is minus 4 lambda is equal to 0. ಎಷ್ಟಾಯಿತು ಹಾಗಾದರೆ? You can see here, this can be written as 8 ಅಲ್ಲ, 4 plus 2 it is 6, ಸರಿನಾ, minus lambda is equal to 0. this implies lambda is equal to 6. ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ಯು ಕ್ಯಾನ್ ಟಿಕ್ ದ 4th one as a ಆನ್ಸರ್. ಈಸಿ ಇದೆ ಅಲ್ವಾ? ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್, ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ಫ್ರಮ್ ದ ಲೈನ್, ಒಂದು ಲೈನಿಂದ ಒಂದು ಪಾಯಿಂಟು ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಅಷ್ಟೇ ಕೊಟ್ಟಿರುವಂಥದ್ದು. ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಆದರೆ ಇವಾಗ ಏನಂತ ಅಂದರೆ ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಐ ವಿಲ್ ಶೋ ಯು ಇನ್ ಅ ಡಯಾಗ್ರಾಮ್. ಒಂದು ಪಾಯಿಂಟಿಂದ ಕನ್ಸಿಡರ್ ಮಾಡೋ. ಈ ಪಾಯಿಂಟು ಪಿ ಅಂತ ಒಂದು ಪಾಯಿಂಟನ್ನು ತೊಗೊಂಡ್ರೆ 1, 2, -4 ಆರ್ ದ ಕೋಆರ್ಡಿನೇಟ್ ವ್ಯಾಲ್ಯೂಸ್ ಆಫ್ ದಟ್ ಪಾಯಿಂಟ್ ಒಂದು ಲೈನಿಗೆ. ಓಕೆನಾ? ಈ ಲೈನಿದು ಇಕ್ವೇಷನ್ ಇಸ್ ಗಿವನ್ ಇನ್ ದ ಫಾರ್ಮ್ ಆಫ್ ಕಾರ್ಟೀಷಿಯನ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಈ ಪಾಯಿಂಟಿಗೆ, ಈ ಲೈನಿಗೆ ಇರುವಂಥ ಡಿಸ್ಟೆನ್ಸನ್ನ ಫೈಂಡ್ ಔಟ್ ಮಾಡಬೇಕು. ಇವಾಗ ನಾನು ಎ ಅಂತ ಈ ಪಾಯಿಂಟನ್ನು ತೊಗೊಂಡ್ರೆ ಎ ಪಿ ಡಿಸ್ಟೆನ್ಸನ್ನ ನಾನು ಫೈಂಡ್ ಔಟ್ ಮಾಡಬೇಕು. ಅದು ಹೆಂಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡೋದಾದರೆ ಯು ಕ್ಯಾನ್ ಸಿ ಈ ವೆಕ್ಟರ್ದು ಇಕ್ವೇಷನ್ ಕೊಟ್ಟಿದ್ದಾರೆ. ಇದಕ್ಕೊಂದು ಪ್ಯಾರಲಲ್ ಆಗಿ ಇನ್ನೊಂದು ವೆಕ್ಟರ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ 2i cap ಅಲ್ವಾ, ಯೂಸಿಂಗ್ ದ ಡೈರೆಕ್ಷನ್ ರೇಷಿಯೋಸ್. ಸೊ ಇದೆಲ್ಲದನ್ನು ಯೂಸ್ ಮಾಡಿಕೊಂಡು ನಾನು ಇವಾಗ ಇನ್ಫಾರ್ಮೇಷನ್ಸ್ ಬರಿತೀನಿ. ದ ಪಾಯಿಂಟ್, ಓಕೆ, ಪಾಯಿಂಟ್ ಎ, ಕೋಆರ್ಡಿನೇಟ್ ವ್ಯಾಲ್ಯೂಸ್ ಆಫ್ ವ್ಯಾಲ್ಯೂಸ್ ಆಫ್ ಪಾಯಿಂಟ್. ಓಕೆ, ಪುನಃ ಬರಿತೀನಿ, ಬೇಕಾದರೆ ನೋಡ್ಕೊಳ್ಳಿ. ಅದನ್ನು ವೆಕ್ಟರ್ ಫಾರ್ಮಲ್ಲಿ ಬರೆಯೋದಾದರೆ ಇನ್ನೂ ಈಸಿ ಆಗುತ್ತೆ. ಜಸ್ಟ್ ಯು ಕ್ಯಾನ್ ರೈಟ್ ಇಟ್ ಆಸ್ 3i cap j cap ಅಲ್ಲ ಪ್ಲಸ್ 3j cap ಅಂತ ಬರಿಬಹುದು.
point A is what? You can write this one as 3 minus 5. ಹೆಂಗೆ ಬರ್ದಿರೋದು? x minus x1 divided by a is equal to y minus y1 divided by b is equal to z minus z1 divided by c. ಫಾರ್ಮುಲಾ ಇದೆಯಲ್ಲ ಅದರಿಂದನೇ ರೀರೈಟ್ ಮಾಡಿಬಿಟ್ಟು ಬರ್ದಿರೋವಂಥದ್ದು. ಅದೇ ರೀತಿಯಾಗಿ ಡೈರೆಕ್ಷನ್ ರೇಷಿಯೋಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಏನು ಡೈರೆಕ್ಷನ್ ರೇಷಿಯೋಸ್ 2 3 6. ಇವಾಗ ನಾನು ಎ ಪಿ ವೆಕ್ಟರ್ನ ಬರಿತೀನಿ. ಪಿ ವ್ಯಾಲ್ಯೂ ಗೊತ್ತು ನನಗೆ. ಎ ಪಿ ವೆಕ್ಟರ್ನ ಬರೆಯೋದಾದರೆ ಎ ಪಿ ವೆಕ್ಟರ್ನ ಯಾಕೆ ಬರಿಬೇಕು ಅಂತಂದರೆ ಡಿಸ್ಟೆನ್ಸಿಗೆ ನಾನು ಫಾರ್ಮ್ ಹೇಗೆ ಫೈಂಡ್ ಔಟ್ ಮಾಡಬಹುದು ಅಂತಂದರೆ ಎ ಪಿ ವೆಕ್ಟರ್ ಕ್ರಾಸ್ ದಿಸ್ ಒನ್ ಡಿಸ್ಟೆನ್ಸ್ ಡಿ ವೆಕ್ಟರ್ ಡಿವೈಡೆಡ್ ಬೈ ಡಿ ವೆಕ್ಟರ್ ಅಲ್ಲ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ನ ಮಾಡಿದರೆ ನನಗೆ ಏನು ಸಿಗುತ್ತೆ? ಡಿಸ್ಟೆನ್ಸ್ ಸಿಗುತ್ತೆ. ಇದೆಲ್ಲಿ ಕಲ್ತಿದ್ದೀವಿ? ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಅಥವಾ ಪ್ಯಾರಲಲ್ ಲೈನ್ಸಲ್ಲಿ ಇದೇ ಫಾರ್ಮುಲಾನ ನಾವು ಯೂಸ್ ಮಾಡಿರೋಂಥದ್ದು. ಇವಾಗ ಬಿನ ಯಾಕೆ ಕನ್ಸಿಡರ್ ಮಾಡಿದೆ ಅಂತಂದರೆ ಬಿ ಈಸ್ ಪ್ಯಾರಲಲ್. ಓಕೆನಾ? ಅದಕ್ಕೋಸ್ಕರ ಎ ಪಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ವಿಲ್ ಗಿವ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಪಾಯಿಂಟ್ ಆ್ಯಂಡ್ ದ ಲೈನ್. ಇದನ್ನ ಇವಾಗ ಫಸ್ಟಿಗೆ ಎ ಪಿ ವೆಕ್ಟರ್ನ ಬರಿತೀನಿ. ದಟ್ ಈಸ್ ನಥಿಂಗ್ ಬಟ್ ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್. ಯು ಕ್ಯಾನ್ ರೈಟ್ ಇಟ್ ಆಸ್ 1 ಮೈನಸ್ ಹೆಂಗೆ ಬರೆಯೋದಿದು? ಯು ಕ್ಯಾನ್ ಸಿ ಯರ್ ಇದು 3 minus 5 ಅಲ್ವಾ? 1 minus 3 it is minus 2i cap. ಕರೆಕ್ಟ್ ಅಲ್ವಾ? 2 minus 3 it is minus j cap. then minus 4 minus plus k cap. ಇದೇನಾಯಿತು? ಎ ಪಿ ವೆಕ್ಟರ್ ಆಯಿತು. ಅದೇ ರೀತಿಯಾಗಿ ಬಿ ವೆಕ್ಟರ್ನ ಬರಿತೀನಿ. ಬಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಯೂಸಿಂಗ್ ದಿಸ್ ಡೈರೆಕ್ಷನ್ ರೇಷಿಯೋ 2i cap ಪ್ಲಸ್ 3j cap ಪ್ಲಸ್ 6k cap. ಇದಿಷ್ಟು ಆಯಿತು. ಓಕೆನಾ? ಇವಾಗ ಇದರದ್ದು ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡುವ. ಹೇಗೆ ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡೋದು ಅಂತಂದರೆ ಯು ಕ್ಯಾನ್ ಸಿ ಯರ್ ಎ ಪಿ ವೆಕ್ಟರ್, ದಿಸ್ ಇಸ್ ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ಯರ್ ಅದನ್ನೇ ಯೂಸ್ ಮಾಡೋದು ನಾವು ಇಲ್ಲಿವಾಗ. ಎ ಪಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಪಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಇಲ್ಲಿ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಡಿಟರ್ಮಿನೆಂಟನ್ನು ಯೂಸ್ ಮಾಡಿಕೊಂಡು ಕ್ರಾಸ್ ಪ್ರಾಡಕ್ಟನ್ನು ಬರಿತಾ ಇದ್ದೀನಿ. -2 -1 1. ದಿಸ್ ಇಸ್ ನಥಿಂಗ್ ಬಟ್ ದ ಕೊಯಿಫಿಷಿಯಂಟ್ಸ್. ಓಕೆನಾ? 2 3 6 ವಿಚ್ ಇಸ್ ಈಕ್ವಲ್ ಟು ಹೌ ಮಚ್? ಡಿಟರ್ಮಿನೆಂಟನ್ನು ಫೈಂಡ್ ಔಟ್ ಮಾಡುವ. ಡಿಲೀಟಿಂಗ್ ದಿಸ್ ರೋ -6 -3 ಐ ಕ್ಯಾಪ್ ದೆನ್ minus j -2 6 it is -12 then 2 ones are -2 j cap then plus ಇದನ್ನು ಫೈಂಡ್ ಔಟ್ ಮಾಡಿದರೆ -6 + 2 -6 + 2 k cap. ಇದೆಂತ ಕೊಡುತ್ತೆ ಇವಾಗ ನಮಗೆ? ದಿಸ್ ಇಸ್ ನಥಿಂಗ್ ಬಟ್ ಮೈನಸ್ ಯು ಕ್ಯಾನ್ ಸಿ ಹಿಯರ್ 9 ಐ ಕ್ಯಾಪ್ -14 j cap -4k cap. ಇದ್ರದ್ದು ಮ್ಯಾಗ್ನಿಟ್ಯೂಡು ಬೇಕು ನಮಗೆ. ಯಾಕೆ ಹೇಳಿ? ವಿ ಆರ್ ಯೂಸಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್. ಇಫ್ ಯು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ವಾಟ್ ಯು ವಿಲ್ ಗೆಟ್? 9² is 81 ಪ್ಲಸ್ ಇದೆ ದಿಸ್ ಇಸ್ 169 ಪ್ಲಸ್ 16 ಇದಿಷ್ಟನ್ನು ಆ್ಯಡ್ ಮಾಡಿದರೆ √293 ಬರುತ್ತೆ. ಬೇಕಾದರೆ ನೋಡಿ. ಓಕೆನಾ? ಆಲ್ಮೋಸ್ಟ್ ನಾವು ಹತ್ತಿರ ಇದ್ದೀವಿ. ಇದಲ್ಲ ಹಂಗಂದರೆ ಆನ್ಸರ್ ಇದಂತ ಗೊತ್ತಾಯಿತು. ಇನ್ನೂ ನಮ್ಗೆ ಇನ್ನೇನು ಆನ್ಸರ್ ಬೇಕು? ಎಲಿಮಿನೇಷನ್ ಮೆಥಡ್ ಇಸ್ ಇಂಪಾರ್ಟೆಂಟ್ ಆಗುತ್ತೆ ಸಮ್ ಟೈಮ್ಸಲ್ಲಿ. ಇವಾಗ ಇವೆರಡನ್ನು ಡಿಲೀಟ್ ಮಾಡಬಹುದು. ಇವೆರಡರಲ್ಲಿ ಯಾವ್ದು ಆನ್ಸರ್ ಅಂತ ನೋಡೋದಾದರೆ ನಮಗೇನು ಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಬೇಕು. ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಒನ್. ಇವಾಗ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ನ ಬರೆಯೋದಾದರೆ √2² is 4 ಪ್ಲಸ್ 9 ಪ್ಲಸ್ 36 ಇದೇನಾಗುತ್ತೆ? √49. ಕರೆಕ್ಟಾ? √49 ಅಂತಂದರೆ ಆನ್ಸರ್ ಏನು? 7. ಹಾಗಾದರೆ ಡಿಸ್ಟೆನ್ಸ್ ಡಿ ಈಸ್ ಈಕ್ವಲ್ ಟು ಇಲ್ಲೇ ಬರಿತೀನಿ ನೋಡಿ √293 ಡಿವೈಡೆಡ್ ಬೈ 7 ಅಷ್ಟೇ ಇರೋದು. ಆನ್ಸರ್ ಇಸ್ ವಿಚ್ ಒನ್? ಸೆಕೆಂಡ್ ಒನ್. ಈಸಿ ಇದೆಯಾ? ಸ್ವಲ್ಪ ಅನಲೈಸ್ ಮಾಡಬೇಕು, ಕನ್ಫ್ಯೂಷನ್ ಆಗುತ್ತೆ. ಡಿಸ್ಟೆನ್ಸನ್ನ ಕೇಳಿರೋದಕ್ಕೋಸ್ಕರ ನಾವು ಯಾವುದನ್ನು ದ ಲಾಸ್ಟ್ ಫಾರ್ಮುಲನ್ನು ಯೂಸ್ ಮಾಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಡಿ ಈಸ್ ಈಕ್ವಲ್ ಟು ಎ ಪಿ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ನ ಯೂಸ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ? ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂತಂದರೆ ದ ಆ್ಯಂಗಲ್ ಬಿಟ್ವೀನ್ ದ ಪಾರ್ಟ್ಸ್ ಆಫ್ ಲೈನ್. ಓಕೆ, ಆ್ಯಂಗಲ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು.
ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತಿರ್ಬೋದು, ಬಟ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗಂತ ಅಂದರೆ ನಮಗೆ ಗೊತ್ತು, ಇದರಿಂದ ಡೈರೆಕ್ಷನ್ ರೇಷಿಯೋ ವೆಕ್ಟರ್ನ ಬರೀಬಹುದು. ದಟ್ ಈಸ್ ನಥಿಂಗ್ ಬಟ್ B1 ವೆಕ್ಟರ್ನ ಬರಿತೀನಿ ಈಸ್ ಈಕ್ವಲ್ ಟು 3i ಕ್ಯಾಪ್ ಪ್ಲಸ್ 5j ಕ್ಯಾಪ್ ಪ್ಲಸ್ 4k ಕ್ಯಾಪ್. ಇದೆಲ್ಲ ಏನು ಜಾದು ಮಾಡಿದ್ದಲ್ಲ, ದಿಸ್ ಇಸ್ ಅ ಡೈರೆಕ್ಷನ್ ರೇಷಿಯೋ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಲೈನ್ L1 ಆ್ಯಂಡ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಲೈನ್ L2. ಓಕೆನಾ, L2 ಬರಿತಾ ಇದ್ದೀನಿ. ದಟ್ ಈಸ್ i ಕ್ಯಾಪ್ 1 ಇಂಟು i ಪ್ಲಸ್ 4j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆನಾ, ಇವಾಗ ನಮ್ಮ ಹತ್ರ ಫಾರ್ಮುಲಾ ಇದೆ, ಕಾಸ್ ಥೀಟಾ ಈಸ್ ಈಕ್ವಲ್ ಟು, ಇದಕ್ಕಿಂತನೂ ಈಸಿಯಾಗಿ ಇನ್ನೊಂದು ವೇಯಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಹಿಂಗೆ ಈ ಡೈರೆಕ್ಷನ್ ರೇಷಿಯೋಸನ್ನು ತೊಗೊಂಡ್ಬಿಟ್ಟು ಕಾಸ್ ಥೀಟಾ ಫಾರ್ಮುಲಾಕ್ಕೆ ಹಾಕೋದು. ಒನ್ ಆ್ಯಂಡ್ ದ ಸೇಮ್, ಇದರಲ್ಲೂ ನಾವು ಅದೇ ಕೆಲಸನ ಮಾಡೋವಂಥದ್ದು. ಬಟ್ ಆದರೂ ಏನು ಮಾಡ್ತಿದ್ದೀವಿ ಅಂತಂದರೆ ವೆಕ್ಟರ್ ಫಾರ್ಮಲ್ಲಿ ಬರೀತಾ ಇದ್ದೀನಿ ಅಷ್ಟೇ. ಅದರ್ವೈಸ್ ಯು ಕ್ಯಾನ್ ಸಾಲ್ವ್ ದಿಸ್ ಒನ್ ವೆರಿ ಈಸಿಲಿ, ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಮಲ್ಲಿ ಇದನ್ನೆಲ್ಲ ಬರೆಯೋದೇ ಬೇಡ. ನಾವಿವಾಗ ಕಾಸ್ ಥೀಟಾನ ಫೈಂಡ್ ಔಟ್ ಮಾಡುವ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ವಾಟ್, B1 ವೆಕ್ಟರ್ ಡಾಟ್ B2 ವೆಕ್ಟರ್ ಅಂತ ಇದೆ. ಯು ಕ್ಯಾನ್ ಫೈಂಡ್ ದ ಡಾಟ್ ಪ್ರಾಡಕ್ಟ್ ಹಿಯರ್, ಆರ್ ಎಲ್ಸ್ ಡೈರೆಕ್ಟ್ಲಿ ಯು ಕ್ಯಾನ್ ಮಲ್ಟಿಪ್ಲೈ A1 ಇಂಟು A2 ಪ್ಲಸ್ B1 ಇಂಟು B2 ಇದೆಯಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಬರೀಬಹುದು. ಯು ಕ್ಯಾನ್ ಸಿ ಹಿಯರ್ 3 ಇಂಟು 1 ಇಟ್ ಇಸ್ 3 ಪ್ಲಸ್ 5 ಇಂಟು 4 it is 20 plus 4 into 2 it is 8 whole divided by square root of 3 square is 9 plus this is 25 plus 16 magnitude of ಈ B vector ಮತ್ತೆ into magnitude of B1 vector into B2 vector ಮಾಡಬೇಕು. B1 ವೆಕ್ಟರ್ನ ಬರ್ದಿದ್ದೀನಿ, ಸ್ಪೇಸ್ ಚಿಕ್ಕದಾಗಿ ಬರಿತೀನಿ ಇಲ್ಲಿ. 9 ಪ್ಲಸ್ 25 ಪ್ಲಸ್ 16 ಆಯಿತು. ರೂಟ್ ಆಫ್ ದಿಸ್ ಒನ್ ಇಟ್ ಈಸ್ 1 ಪ್ಲಸ್ 16 ಪ್ಲಸ್ 4. ಓಕೆನಾ, ಇವಾಗ ನ್ಯೂಮರೇಟರಲ್ಲಿ ಏನಾಯಿತು 31 ಆಯಿತು. ಡಿನಾಮಿನೇಟರಲ್ಲಿ ಏನಾಗುತ್ತೆ ಇದು, ಓಕೆ ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ನಥಿಂಗ್ ಬಟ್ ರೂಟ್ 50 ಇಂಟು ರೂಟ್ ಆಫ್ ಹೌ ಮಚ್ ಇಟ್ ಇಸ್ 21 ಆಯಿತು. ಈ ಆನ್ಸರ್ ಇದೆಯಾ, ಇಲ್ಲ. ಕಾಸ್ ಥೀಟಾನ ಬರೆಯುವ. ಇಲ್ಲಿವಾಗ 50 ಕ್ಯಾನ್ ಬಿ ರಿಟರ್ನ್ ಆಸ್ 25 ಇಂಟು, ಇಲ್ಲಿ ಬರಿತೀನಿ 31 ಡಿವೈಡೆಡ್ ಬೈ ರೂಟ್ ಆಫ್ 25 ಇಂಟು 2 ಇಂಟು ರೂಟ್ ಆಫ್ 21. ಯು ಕ್ಯಾನ್ ಸಿ ಹಿಯರ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ 31, 25ನ ಹೊರಗಡೆ ತೊಗೊಂಡ್ರೆ 5 ರೂಟ್ 2 ಇಂಟು 21 ಇಟ್ ಇಸ್ 42. ಈ ಆನ್ಸರ್ ಇದೆಯಾ, ನನಗೆ ಯಾವ್ದು ಬೇಕು, ಥೀಟಾ ಬೇಕು. ಸೊ ಥೀಟಾ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್, ಕಾಸ್ ಇನ್ವರ್ಸ್ ಆಫ್ 31 ಡಿವೈಡೆಡ್ ಬೈ 5 ರೂಟ್ 42 ಆಯಿತು. ಆನ್ಸರ್ ಇದೆಯಾ, ಎಸ್ ದಿಸ್ ಇಸ್ ದ ಆನ್ಸರ್. ಬಟ್ ಏನಂತ ಅಂದರೆ ಅಲ್ಲಿ ರಾಂಗ್ ಆಗಿದೆ ಕ್ವಶನ್ನು. CETಯಲ್ಲಿ ಆ ಟೈಮಲ್ಲಿ ಏನು ಕೊಡ್ತಾರೆ ಅಂತಂದರೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ. ಸೊ ನೀವು ಎಷ್ಟು ಕರೆಕ್ಟಾಗಿ ಆನ್ಸರ್ ಸಾಲ್ವ್ ಮಾಡೋಕ್ಕಾಗುತ್ತೆ ಟ್ರೈ ಮಾಡಿ. ಎಕ್ಸಾಮಲ್ಲಿ ಇವೆಲ್ಲದನ್ನು ಬರೆಯೋದು ಬೇಡ, ಡೈರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಬಹುದು ಬೈ ಕನ್ಸಿಡರಿಂಗ್ ದ ಡಾಟ್ ಪ್ರಾಡಕ್ಟನ್ನು ಕನ್ಸಿಡರ್ ಮಾಡಿಬಿಟ್ಟು ನೀವು ಬರೀಬಹುದು. ಆಯಿತಾ, ನೆಕ್ಸ್ಟ್ ಕ್ವಶನ್ ನೋಡಿ. ದ ಲೆಂತ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಪಾಯಿಂಟ್, ಒಂದು ಪಾಯಿಂಟಿಂದ ಒಂದು ಲೈನಿಗಿರುವಂತಹ ಲೆಂತ್ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ದೀವಲ್ಲ, ಅದ್ರದ್ದು ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡುವ. ದಟ್ ಪಾಯಿಂಟ್ ಇಸ್ ನಥಿಂಗ್ ಬಟ್ 3 - 1 11 ಅಂತ ತೊಗೊಳ್ತೀನಿ. ಒಂದು ಲೈನ್ ಅಂತ ತೊಗೊಳ್ಳುವ. ಆ ಲೈನಿದು ಇಕ್ವೇಷನನ್ನು ಕೊಟ್ಟಿದ್ದಾರೆ ಇನ್ ದ ಫಾರ್ಮ್ ಆಫ್ ಕಾರ್ಟೀಷಿಯನ್. x/2 is equal to y minus 2/3 is equal to z minus 3/4 ಅಂತ. Now what I will consider one random point P on the line L. ಇವಾಗ ಈ ಡಿಸ್ಟೆನ್ಸನ್ನ ಫೈಂಡ್ ಔಟ್ ಮಾಡಬೇಕು. ನನಗೆ ಪಾಯಿಂಟ್ P ಗೊತ್ತಿಲ್ಲ, ಬಟ್ ಐ ಕ್ಯಾನ್ ರೈಟ್ ದ ಪಾಯಿಂಟ್ P ಆಸ್ XYZ ಬೈ ಯೂಸಿಂಗ್ ದಿಸ್ ಲೈನ್. ಆ ಲೈನ್ ಇಕ್ವೇಷನ್ನ ಯೂಸ್ ಮಾಡಿಕೊಂಡು ಬರಿಬಹುದು. ಈ ಲೈನ್ ಇಕ್ವೇಷನಲ್ಲಿ ಇನ್ನೂ ತುಂಬ ಇನ್ಫಾರ್ಮೇಷನ್ಗಳನ್ನು ನಾವು ಬರಿಬಹುದು. ಅದೇನಂತಂದರೆ 2, 4, 3 ಆರ್ ದ what, it is nothing but the direction ratios which is parallel to the given vector B vector ಅಂತ ಕನ್ಸಿಡರ್ ಮಾಡಬಹುದು. ಓಕೆನಾ, ಡೈರೆಕ್ಷನ್ ರೇಷಿಯೋ ವೆಕ್ಟರ್ನ ಬರಿತೀನಿ. ರೇಷಿಯೋ ಈಸ್ ಈಕ್ವಲ್ ಟು ವಾಟ್, 2, 3, 4. ಅದನ್ನು ನೀವು B ವೆಕ್ಟರ್, ದಿಸ್ ಇಂಪ್ಲೈಸ್ ದಟ್ B ವೆಕ್ಟರ್ ಈಸ್ ಈಕ್ವಲ್ ಟು ವಾಟ್, 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ k ಕ್ಯಾಪ್ ಅಂತ 4k ಕ್ಯಾಪ್ ಅಂತ ಬರಿಬಹುದು. ಓಕೆನಾ, ಅದೇ ರೀತಿಯಾಗಿ ನಾನಿವಾಗ P ವೆಕ್ಟರ್ನ P ಪಾಯಿಂಟನ್ನು ಫೈಂಡ್ ಔಟ್ ಮಾಡ್ತೀನಿ. ಹೆಂಗಂತಂದರೆ ಯು ಕ್ಯಾನ್ ಸಿ ಹಿಯರ್ x/2 ಈಸ್ ಈಕ್ವಲ್ ಟು y minus 2/3 ಈಸ್ ಈಕ್ವಲ್ ಟು z minus 3/4 ಈಸ್ ಈಕ್ವಲ್ ಟು t ಅಂತ ತೊಗೊಳ್ತೀನಿ. ಯಾಕಂತಂದರೆ ನಮಗೆ ಗೊತ್ತು ಇಟ್ ವಿಲ್ ಹೋಲ್ಡ್ ಸಮ್ ಪ್ರಪೋರ್ಷನಾಲಿಟಿ ದಟ್ ವಿಲ್ ಬಿ ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಗೊತ್ತು. ಆ ಲ್ಯಾಂಬ್ಡಾನ ನಾನು ಇಲ್ಲಿವಾಗ t ಅಂತ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ನಾನು ಪಾಯಿಂಟ್ Pನ ಬರೆಯೋದಾದರೆ ದ ಪಾಯಿಂಟ್ P ವಿಲ್ ಬಿ ಈಕ್ವಲ್ ಟು ವಾಟ್, ಪಾಯಿಂಟ್ Pನ ಬರಿತೀನಿ ಇಲ್ಲಿ ನೋಡಿ.
2t ಕರೆಕ್ಟ್ ಅಲ್ವಾ, x/2 ಈಸ್ ಈಕ್ವಲ್ ಟು ಟಿ. ಹಂಗಂತಂದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು 2t ಆಯಿತು. ಅದೇ ರೀತಿ y - 2/3 ಈಸ್ ಈಕ್ವಲ್ ಟು ಟಿ ಆದರೆ y ಈಸ್ ಈಕ್ವಲ್ ಟು ವಾಟ್ 3t + 2 ಕರೆಕ್ಟ್ ಅಲ್ವಾ, 3t + 2 ಅಂತ ಬರಿತೀನಿ. 3t + 2 ಆಯಿತು. ಅದೇ ರೀತಿಯಾಗಿ z ವ್ಯಾಲ್ಯೂ ಏನಾಗುತ್ತೆ 4t + 3 ಆಗುತ್ತೆ. ದಿಸ್ ಇಸ್ ದ ಪಾಯಿಂಟ್ ಪಿ. ನಾನಿವಾಗ ಇದನ್ನೇ ಯೂಸ್ ಮಾಡಿಕೊಂಡು ಎ ಪಿ ವೆಕ್ಟರ್ನ ಬರಿತೀನಿ. ದಟ್ ಈಸ್ ನಥಿಂಗ್ ಬಟ್ ಎ ಪಿ ವೆಕ್ಟರ್ ಈಸ್ ಈಕ್ವಲ್ ಟು, ಪಿ ವೆಕ್ಟರ್ ಗೊತ್ತು ನನಗೆ, ಎ ವೆಕ್ಟರ್ ಪಾಯಿಂಟ್ ಗೊತ್ತು. ಸೊ ಎ ಪಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು 2t - 3 ಐ ಕ್ಯಾಪ್ ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಪಿ ಪಾಯಿಂಟ್ ಇಲ್ಲಿದೆ ಪ್ಲಸ್ 3t + 2 -(+1) ಜೆ ಕ್ಯಾಪ್, ಸಿಮಿಲರ್ಲಿ ಪ್ಲಸ್ 4t + 3 -11 ಕೆ ಕ್ಯಾಪ್ ಆಯಿತು. ಓಕೆನಾ. ಇವಾಗ ಸಿಂಪ್ಲಿಫೈ ಮಾಡೋದಾದರೆ 2t - 3 ದೆನ್ ಪ್ಲಸ್ ಮತ್ತೇನಾಗುತ್ತೆ ಇದಿವಾಗ ಯು ಕ್ಯಾನ್ ಸಿ ಹಿಯರ್ 3t + 3 ನೆಕ್ಸ್ಟ್ ಜೆ ಕ್ಯಾಪ್ ಪ್ಲಸ್ 4t - 8 ಕೆ ಕ್ಯಾಪ್ ಆಯಿತು. ಇವಾಗ ನನಗೆ ಟಿ ವ್ಯಾಲ್ಯೂ ಸಿಕ್ಕಿದ್ರೆ ನಾನು ಈಸಿಯಾಗಿ ಏನನ್ನು ಫೈಂಡ್ ಔಟ್ ಮಾಡ್ಬೋದು, ಡಿಸ್ಟೆನ್ಸ್. ಇದ್ರದ್ದು ಮ್ಯಾಗ್ನಿಟ್ಯೂಡನ್ನು ಬರೆದ್ರೆ ಈಸಿಯಾಗಿ ಡಿಸ್ಟೆನ್ಸನ್ನ ಬರಿಬಹುದು. ಬಟ್ ಮ್ಯಾಗ್ನಿಟ್ಯೂಡನ್ನ ಹೆಂಗೆ ಫೈಂಡ್ ಔಟ್ ಮಾಡೋದು, ಇಲ್ಲಿ ನೋಡಿ ಎ ಪಿ ವೆಕ್ಟರು ಈ ಲೈನಿಗಿದೆಯಲ್ಲ ಅದಕ್ಕೇನಾಗಿದೆ, ಇಟ್ ಈಸ್ ನಥಿಂಗ್ ಬಟ್ ಪರ್ಪೆಂಡಿಕ್ಯುಲರ್. ಯಾಕಂತಂದರೆ ಕಂಡೀಷನಲ್ಲೇ ಕೊಟ್ಟಿದ್ದಾರೆ. ಈ ಬಿ ವೆಕ್ಟರ್ಗೆ ಅದೇನಾಗಿದೆ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಆದರೆ ನಮಗೊಂದು ಫಾರ್ಮುಲಾ ಗೊತ್ತು, ಎ ಪಿ ವೆಕ್ಟರ್ ಡಾಟ್ ಬಿ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು 0. ಇವಾಗ ನಾನು ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ದ ಬಿ ವೆಕ್ಟರ್. ಆವಾಗ ನನಗೇನು ಸಿಗುತ್ತೆ ಟಿ ಸಿಗುತ್ತೆ. ಹೆಂಗೆ ಫೈಂಡ್ ಔಟ್ ಮಾಡೋದು ಡಾಟ್ ಪ್ರಾಡಕ್ಟ್, 2t - 3 ಇಂಟು 2t - 3 ಇಂಟು 2 ಪ್ಲಸ್ ನೆಕ್ಸ್ಟ್ 3t + 3 ಇಂಟು 3 ಪ್ಲಸ್ ಯು ಕ್ಯಾನ್ ಸಿ ಹಿಯರ್ 4t - 8 ಇಂಟು 4 ಇಸ್ ಈಕ್ವಲ್ ಟು 0. ಓಕೆನಾ. ಸಿಂಪ್ಲಿಫೈ ಮಾಡುವ ಇವಾಗ 4t - 6 ಪ್ಲಸ್ 9t + 9 ದೆನ್ ಪ್ಲಸ್ 16t - 32 ಈಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿದರೆ ಎಷ್ಟು ಸಿಗುತ್ತೆ ಇಲ್ಲಿ ನೋಡಿ, 16 + 9 ಇಟ್ ಇಸ್ 15 ಕರೆಕ್ಟ್ ಅಲ್ವಾ. 16 + 9 ಓಕೆ 25 + 4 29t then -32 then -6 how much it is -38 -9 it is +9 it is -29 is equal to 0 then t value is equal to 1. ನನಗೆ ಇವಾಗ ಎಂತ ಸಿಕ್ತು, t ವ್ಯಾಲ್ಯೂ ಸಿಕ್ತು. ಇದನ್ನು ನಾನು ಇಲ್ಲಿ ಇವಾಗ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ, ಐ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್. ಎ ಪಿ ವೆಕ್ಟರ್ ಅವಾಗ ಏನು ಸಿಗುತ್ತೆ, ಎ ಪಿ ವೆಕ್ಟರ್ ಒಂದೇ ಶೀಟಲ್ಲಿ ಯಾಕೆ ಮಾಡ್ತಿದ್ದೀನಿ ಅಂತ ಅಂದರೆ ಇನ್ನೊಂದು ಶೀಟಲ್ಲಿ ಬರೆದ್ರೆ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್. ಸೊ ಎಕ್ಸಾಮಲ್ಲೂ ಹಾಗೆ ಒಂದೇ ಶೀಟಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಸಮ್ಟೈಮ್ಸ್ ಈಚೆ ಶೀಟನ್ನು ಆಚೆ ಶೀಟೆಲ್ಲ ಹೀಗೆ ಮಾಡಿ ಬರೆಯುವಾಗ ಏನಾಗುತ್ತೆ ಅಂತಂದರೆ ಪ್ಲಸ್ ಇರೋದು ಸಮ್ಟೈಮ್ಸ್ ಮೈನಸ್ ಆಗುತ್ತೆ, ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ಇಲ್ಲಿ ಇವಾಗ ಟಿ ಇದ್ದಲ್ಲಿ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡುವ. 2 ಇಂಟು 1 2 - 3 ಇಟ್ ಇಸ್ -1 ಐ ಕ್ಯಾಪ್. ದೆನ್ ಇಲ್ಲಿವಾಗ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 3 + 3 ಇಟ್ ಈಸ್ 6 ಜೆ ಕ್ಯಾಪ್. ದೆನ್ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ 4 ಇಂಟು 1 1 4 - 8 ಇಟ್ ಈಸ್ -4 ಜೆ ಕ್ಯಾಪ್ ಆಯಿತು. ಇದ್ರದ್ದು ಮ್ಯಾಗ್ನಿಟ್ಯೂಡನ್ನ ಫೈಂಡ್ ಔಟ್ ಮಾಡುವ. ದಟ್ ಈಸ್ ನಥಿಂಗ್ ಬಟ್ 1 -1 ಸ್ಕ್ವೇರ್ ಇಸ್ 1, 3 ಸ್ಕ್ವೇರ್ ಇಸ್ 6 ಸ್ಕ್ವೇರ್ ಇಸ್ 36 ಪ್ಲಸ್ -4 ಸ್ಕ್ವೇರ್ ಇಸ್ 16. ಹೌ ಮಚ್ ಇಟ್ ಇಸ್ √6 + 1 13 ದೆನ್ 53 ಇಸ್ ದ ಆನ್ಸರ್. ಆನ್ಸರ್ ಇದೆಯಾ ಇದು 53? ಎಸ್, ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಏನು ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ಸ್ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ಆದರೆ ಒಂದು ವಿಷಯ ಏನಂತಂದರೆ ಇಷ್ಟು ಲೆಂತ್ ಇದೆಯಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು ಕ್ವಶನ್ ಹಾಕ್ಬೋದು. ಆ ಕ್ವಶನ್ ಪೇಪರ್ನ ಹಾಗೆ ನಿಮಗೆ ಸೆಟಪ್ ಮಾಡಿರ್ತಾರೆ. ಕೆಲವೊಂದು ಕ್ವಶನ್ಸನ್ನ ಟೈಮ್ ಜಾಸ್ತಿ ತೊಗೊಂಡ್ರೆ ಕೆಲವೊಂದು ಕ್ವಶನ್ನ ನೀವು ವಿದಿನ್ 15 ಸೆಕೆಂಡ್ಸ್ ಸಹ ಆನ್ಸರ್ ಮಾಡಬಹುದು. ಆವಾಗ ಟೈಮ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಆನ್ಸರ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು ಅಷ್ಟೇ. ಯು ಕ್ಯಾನ್ ಸಿ ದ ನೆಕ್ಸ್ಟ್ ಒನ್.
If a line makes an angle pi by 3 with each of the x and y axis, then the acute angle. ಸೇಮ್ ಪ್ರಾಬ್ಲಮ್ಮು ಫಸ್ಟ್ ಕ್ವಶನ್ ಇದೇ ಥರ ನಾನು ಸಾಲ್ವ್ ಮಾಡಿರೋಂಥದ್ದು. ಏನು ತೊಗೊಂಡಿದ್ದೀನಿ, ಐ ಟುಕ್ ದ ಕಂಡೀಷನ್ ಆಫ್ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1 ಕಂಡೀಷನ್ನ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿರೋದು. ಕಾಸ್ ಸ್ಕ್ವೇರ್ ಆಲ್ಫಾ, ಇದನ್ನು ಆಲ್ಫಾ ಅಂತ ತೊಗೊಂಡ್ರೆ ಪೈ ಬೈ 3 ಏನಾಗುತ್ತೆ, ಕಾಸ್ ಪೈ ಬೈ 3 ಇಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ ಸಿಮಿಲರ್ಲಿ 1/2 ಹೋಲ್ ಸ್ಕ್ವೇರ್. ಇದನ್ನು ಫೈಂಡ್ ಔಟ್ ಮಾಡಬೇಕು. ಕಾಸ್ ಸ್ಕ್ವೇರ್ ಗಾಮಾನ ಇಸ್ ಈಕ್ವಲ್ ಟು 1 ಅಂತ. ಸೊ 1/4 ಏನಾಗುತ್ತೆ, 1/2 ಆಗುತ್ತೆ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1. ದಿಸ್ ಇಂಪ್ಲೈಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1 ಮೈನಸ್ 1/2. ಕಾಸ್ ಗಾಮಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದು ಹಾಫ್ ಆದರೆ ಸ್ಕ್ವೇರ್ ರೂಟನ್ನು ತಗೊಂಡ್ರೆ 1/√2 ಆಗುತ್ತೆ ಪ್ಲಸ್ ಆರ್ ಮೈನಸ್. ನಮಗಿಲ್ಲಿ ಇವಾಗ ಎಕ್ಯೂಟ್ ಆ್ಯಂಗಲ್ ಕೇಳಿರೋದಕ್ಕೋಸ್ಕರ ಇಟ್ ವಿಲ್ ಬಿ ಪೈ ಬೈ 4 ಇಸ್ ದ ಆನ್ಸರ್. ಮೈನಸ್ನ ಕನ್ಸಿಡರ್ ಮಾಡಬಹುದು, ಬಟ್ ಇಲ್ಲಿ ಇವಾಗ ಎಕ್ಸಾಕ್ಟಾಗಿ ಎಕ್ಯೂಟ್ ಆ್ಯಂಗಲ್ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಪೈ ಬೈ 4 ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂತಂದರೆ ಯಾವಾಗ ಕಾಸ್ಗೆ ಪೈ ಬೈ 4 ಹಾಕಿದರೆ ನಮಗೇನು ಆನ್ಸರ್ ಬರುತ್ತೆ, 1/√2 ಬರುತ್ತೆ. ಇದನ್ನೇ ಹೇಳಿರುವಂಥದ್ದು. ಸೊ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಏನಿದೆ ಅಂತಂದರೆ ಯು ಕ್ಯಾನ್ ಸಿ ಹಿಯರ್ ಇಫ್ ದ ಲೈನ್, 2 ಲೈನ್ ಕೊಟ್ಟಿದ್ದಾರೆ. The equation of the line is in which form? Cartesian form. Are mutually perpendicular, then k is equal to, ಎರಡು ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ದಾರೆ. ನಮಗೊಂದು ಕಂಡೀಷನ್ ಗೊತ್ತು ಎಂತ, ಇಫ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ದೆನ್ ದ ರೇಷಿಯೋ ವೆಕ್ಟರ್, ನ್ಯೂಮರೇಟರ್ ವೆಕ್ಟರ್ ಏನಾಗಿರುತ್ತೆ ನೆನಪಿದೆಯಾ, ಡೈರೆಕ್ಷನ್ ರೇಷಿಯೋ ವೆಕ್ಟರ್ ಏನಾಗಿರುತ್ತೆ, ಡಾಟ್ ಪ್ರಾಡಕ್ಟ್ ವಿಲ್ ಬಿ ಈಕ್ವಲ್ ಟು 0. ಹಾಗಾದರೆ ಡಾಟ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡುವ. These are the b1 vector, then this is b2 vector. We will multiply this one, minus 3 into 3k plus 2k plus 1 plus 2 into minus 5 is equal to 0. Okay na? Simplify ಮಾಡಿ. This is minus 9k, then this is plus 2k minus 10 is equal to 0. ಇದೆಷ್ಟಾಯಿತು, minus 7k minus 10 is equal to 0. Minus 7k is equal to 10. Then the value of k is equal to minus 10/7. ಈ ಆನ್ಸರ್ ಇದೆಯಾ? ಎಸ್. ಎಲ್ಲಿದೆ? ಫಸ್ಟ್ ಒನ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಏನೇನು ಕಂಡೀಷನ್ ಕೊಟ್ಟಿರ್ತಾರೆ ಅನ್ನೋದನ್ನು ನೋಡ್ಕೋಬೇಕು. ಅಲ್ಲಿ ಇವಾಗ ಪರ್ಪೆಂಡಿಕ್ಯುಲರ್ ಆಗಿರೋದಕ್ಕೋಸ್ಕರ ಡಾಟ್ ಪ್ರಾಡಕ್ಟ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. ಡೈರೆಕ್ಷನ್ ಕೊಸೈನ್ ಜೊತೆಗೆ ಫೈಂಡ್ ಔಟ್ ಮಾಡಿರೋಂಥದ್ದು. ಅದನ್ನು ಬಿಟ್ಟರೆ ಇನ್ನೂ ಆ ಲೆಂತ್ಗಿಂತೆಲ್ಲ ಹಾಕ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು, ಅದೆಲ್ಲ ಬೇಡ. ಜಸ್ಟ್ ಡೈರೆಕ್ಟಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಸಾಲ್ವ್ ಮಾಡಬಹುದು. ಸೊ ದಿಸ್ ಇಸ್ ದ ಆನ್ಸರ್. ಯು ಕ್ಯಾನ್ ಸಿ ದ ನೆಕ್ಸ್ಟ್ ಒನ್. ಇಫ್ ಅ ಲೈನ್ ಮೇಕ್ಸ್ ಅನ್ ಆ್ಯಂಗಲ್ 90, 60 ಆ್ಯಂಡ್ ಥೀಟಾ ವಿತ್ ಆಲ್ಫಾ XYZ axis respectively, then where theta is acute, then the value of theta. ಎಂತ ಇದು? ಸೇಮ್ ನಾನು ಹೇಳಿದ್ನಲ್ಲ, ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಬೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಗಾಮಾ ಇಸ್ ಈಕ್ವಲ್ ಟು 1 ಫಾರ್ಮುಲಾ ಇದೆಯಲ್ಲ, ತುಂಬ ಇಂಪಾರ್ಟೆಂಟು. ಅದನ್ನೇ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋವಂಥದ್ದು. ಇಲ್ಲಿ ಇವಾಗ ಕೊಟ್ಟಿದ್ದಾರೆ ಕಾಸ್ ಸ್ಕ್ವೇರ್ 90 ಪ್ಲಸ್ ಕಾಸ್ ಸ್ಕ್ವೇರ್ 60 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ತಗೊಳ್ಳುವ. ಯಾಕಂತಂದರೆ ದಿಸ್ ಇಸ್ ಅ ಡೈರೆಕ್ಷನ್ ಕೊಸೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ದೆನ್ ದಿಸ್ ಇಸ್ ದ ಝೆಡ್ ಆ್ಯಕ್ಸಿಸ್. ನಮ್ಗೆ ಇವಾಗ ಕಾಸ್ ಸ್ಕ್ವೇರ್ 90 ವ್ಯಾಲ್ಯೂ ಗೊತ್ತು 0. ಹಾಗಾದರೆ ಕಾಸ್ ಸ್ಕ್ವೇರ್ 60 ವ್ಯಾಲ್ಯೂ ಏನು? ದಟ್ ಈಸ್ ನಥಿಂಗ್ ಬಟ್ 1/2. ಕರೆಕ್ಟ್ ಅಲ್ವಾ? 1/2 ಹೋಲ್ ಸ್ಕ್ವೇರ್ ಅಂತ ತಗೊಳ್ಳುವ. ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಗೊತ್ತಿಲ್ಲ, ಹಾಗೆ ಬರಿತೀನಿ 1. ಇದರಲ್ಲಿ ಆನ್ಸರ್ ಏನು ಬರುತ್ತೆ? 1/4 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? 1 ಮೈನಸ್, ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ನಥಿಂಗ್ ಬಟ್ 1 ಮೈನಸ್ 1/4. ಇದು ಹೆಂಗಿದೆ? ಎಲ್ಲ 1 ಮೈನಸ್ 1/4, ಇದನ್ನು ಎಲ್ ಸಿ ಎಮ್ ತೊಗೊಂಡ್ರೆ 3/4 ಆಗುತ್ತೆ. ಹಾಗಾದರೆ ಫೈನಲ್ ಆನ್ಸರ್ ಏನು? 3/4 ಎಲ್ಲೂ ಇಲ್ಲ ಅಂತ ಥಿಂಕ್ ಮಾಡ್ತಿದ್ದೀರಾ? ಇದೆ. ಎಲ್ಲಿ ಅಂತಂದರೆ ಕಾಸ್ ಥೀಟಾ ಈಸ್ ಈಕ್ವಲ್ ಟು ವಾಟ್? ರೂಟ್ ತೊಗೊಂಡ್ರೆ ಪ್ಲಸ್ ಆರ್ ಮೈನಸ್ √3/2 ಆಯಿತು. ರೂಟ್ ಆಫ್ 4 ವಿಲ್ ಬಿ ಈಕ್ವಲ್ ಟು 2. ಹಾಗಾದರೆ ಕಾಸ್ ಥೀಟಾ ವ್ಯಾಲ್ಯೂ ಏನಾಗುತ್ತೆ? √3/2 ಯಾವಾಗ ಬರೋವಂಥದ್ದು? ಎಕ್ಯೂಟ್ ಅಂತ ಹೇಳ್ತಿದ್ದಾರೆ. ಹಂಗಂತಂದರೆ 30 ಡಿಗ್ರಿಗೆ. ಅದು ಯಾವಾಗ ಅಂತಂದರೆ
pi by 6 is equal to root 3 by 2. So the theta value is pi by 6 where it is in the fourth option. This is the correct answer. ಈಸಿ ಇದೆ ತಾನೆ. ಎಕ್ಸಾಮಲ್ಲಿ ಇದನ್ನೆಲ್ಲ ಬರಿಬೇಕಂತನೂ ಇಲ್ಲ, ಡೈರೆಕ್ಟಾಗಿ ಇಲ್ಲಿಂದನೇ ಸಾಲ್ವ್ ಮಾಡ್ಬೋದು, ಡೈರೆಕ್ಟಾಗಿ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡ್ತಾ. ಸೊ ದ ನೆಕ್ಸ್ಟ್ ಒನ್ ಇಸ್, ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ. ದ ಇಕ್ವೇಷನ್ ಆಫ್ ದ ಲೈನ್ ಥ್ರೂ ದ ಪಾಯಿಂಟ್ 0, 1, 2 ಆ್ಯಂಡ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್. ನಾವಿವಾಗ ಎಂತ ಫೈಂಡ್ ಔಟ್ ಮಾಡಬೇಕು? ಇಕ್ವೇಷನ್ ಆಫ್ ಅ ಲೈನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇಕ್ವೇಷನ್ ಆಫ್ ದ ಲೈನ್ ಥ್ರೂ ದ ಪಾಯಿಂಟ್, ಇದೊಂದು ಲೈನು ಯಾವುದ್ರ ಮೂಲಕ ಪಾಸ್ ಆಗ್ತಿದೆ? 0, 1, 2 ಅಲ್ಲಿ ಪಾಸ್ ಆಗ್ತಾ ಇದೆ. ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಇನ್ನೊಂದು ಲೈನನ್ನು ಕೊಟ್ಟಿದ್ದಾರೆ. ದ್ಯಾಟ್ ಪರ್ಪೆಂಡಿಕ್ಯುಲರ್ ಇಕ್ವೇಷನ್ ಇಸ್ ಗಿವನ್ ಆಸ್ x minus 1 by 2 is equal to y plus 1 by 3 is equal to z minus 1 by minus 2. ಓಕೆನಾ? ಇವಾಗ ನಾನು ಎಂತ ಇಕ್ವೇಷನ್ ಆಫ್ ದಿಸ್ ಲೈನನ್ನು ಫೈಂಡ್ ಔಟ್ ಮಾಡಬೇಕು. ಕೆಲಸ ಸ್ವಲ್ಪ ಲೆಂತಿ ಅನ್ನಿಸ್ತಿದೆ ಅಲ್ವಾ? ಆದರೆ ನಿಮಗೆ ಸಿ ಇ ಟಿಯಲ್ಲಿ ನಾನು ಹೇಳ್ದ ಹಾಗೆ ಯು ಕ್ಯಾನ್ ಡೂ ದಿಸ್ ಒನ್ ವೆರಿ ಈಸಿಲಿ. ಸ್ವಲ್ಪ ತಲೆ ಓಡಿಸ್ಬೇಕು. ಅದು ಹೆಂಗಂತ ಅಂದರೆ, ಇಲ್ಲಿ ನೋಡಿ ಇವೆರಡು ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಆದರೆ ಡೈರೆಕ್ಷನ್ ರೇಷಿಯೋಸ್ದು ವ್ಯಾಲ್ಯೂ ಏನಾಗುತ್ತೆ? ಡಾಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದರೆ 0 ಬರುತ್ತೆ. ಓಕೆನಾ? ಅದು ಎಲ್ಲಿ 0 ಬರುತ್ತೆ ಅನ್ನೋದನ್ನು ನಾವಿವಾಗ ನೋಡಬೇಕು. ಕ್ರಾಸ್ ವೆರಿಫಿಕೇಷನ್ ಮೆಥಡ್ ಅಂತ ಕರಿತೀವಿ. ಸೊ ಹೆಂಗೂ ಫಸ್ಟ್ ಆನ್ಸರ್ ಕರೆಕ್ಟ್ ಇದೆ, ಬಟ್ ಆದರೂ ನಾನು ಇವಾಗ ಯಾವುದಾದ್ರೂ ಬೇರೆ ಆಪ್ಷನ್ಸನ್ನು ತೊಗೊಳ್ತೀನಿ. ಇದು ಒಂದು ಇಕ್ವೇಷನ್ ಆಫ್ ಲೈನ್ x minus 1 by 2. ಇದನ್ನು ಎಲಿಮಿನೇಷನ್ ಮೆಥಡ್ ಅಂತ ಸಹ ಕರಿತೀವಿ. ಅಥವಾ ನೀವು ಯಾವುದು ಕರೆಕ್ಟ್ ಇಲ್ಲ ಅದನ್ನು ಡಿಲೀಟ್ ಮಾಡ್ತಾ ಬರುವಂಥದ್ದು ಅಷ್ಟೇ. ಇದು ಒಂದು ಇಕ್ವೇಷನ್. ಇದ್ರ ಜೊತೆಗೆ ನಾನು ಡಾಟ್ ಪ್ರಾಡಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅನದರ್ ಲೈನ್, ಇನ್ನೊಂದು ಲೈನಿಗೆ ಫೈಂಡ್ ಔಟ್ ಮಾಡ್ತೀನಿ. ಇದನ್ನು ತಗೊಳ್ಳುವ, ಇದೇ ಆನ್ಸರು, ಬಟ್ ಸ್ಟಿಲ್ ನಿಮಗೆ ಹೇಗೆ ಬರುತ್ತೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಯು ಕ್ಯಾನ್ ಸಿ ಹಿಯರ್. ಇದರಲ್ಲಿ ಡೈರೆಕ್ಷನ್ ರೇಷಿಯೋಸ್ ಏನಿದೆ? 3, 4, 3 ಅಂತ ಇದೆ. 2 into 3 ಪ್ಲಸ್ 3 into 4 ಪ್ಲಸ್ ಮೈನಸ್ 2 into 3 ತೊಗೊಳ್ತೀನಿ. ಓಕೆನಾ? 6 ಪ್ಲಸ್ 12 ಮೈನಸ್ 6 ವಿಚ್ ಇಸ್ ಈಕ್ವಲ್ ಟು 12 ಆಯಿತು. 0 ಬರ್ತಾ ಇಲ್ಲ. ನಮಗೊಂದು ಕಂಡೀಷನ್ ಗೊತ್ತು, ಏನು? b1 ವೆಕ್ಟರ್ ಡಾಟ್ b2 ವೆಕ್ಟರ್ ವಿಲ್ ಬಿ ಈಕ್ವಲ್ ಟು 0 ವೆನ್ ದ ಟೂ ಲೈನ್ಸ್ L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಓಕೆನಾ? L1 ಈಸ್ ಪರ್ಪೆಂಡಿಕ್ಯುಲರ್ ಟು L2. ಹಾಗಾದರೆ ಯಾವುದ್ರ ಜೊತೆಗೆ ಬರುತ್ತೆ ಅಂತ ಚೆಕ್ ಮಾಡಬೇಕು. ಇದಾಗೋದಿಲ್ಲ. ಇದ್ರ ಜೊತೆಗೆ ಚೆಕ್ ಮಾಡುವ ಆಯಿತಾ? 2 into minus 3 is 2 into minus 3 plus 3 into what? 4 plus 3 into minus 2. ಎಷ್ಟು ಆನ್ಸರ್ ಬರ್ತಾ ಇದೆ? ಸೊ ದಿಸ್ ಇಸ್ minus 6 plus 12 minus 6 which is equal to 0. This implies what? These two lines are perpendicular to each other. The equation is this one. ಈಸಿ ಇದೆ ತಾನೆ? ಸೊ ನೀವು ಇವಾಗ ಬೇಕಾದ್ರೆ ಇವೆರಡಕ್ಕೂ ಚೆಕ್ ಮಾಡಿ, ಆನ್ಸರ್ ಬರೋದಿಲ್ಲ. ಎಕ್ಸಾಕ್ಟಾಗಿ ನೀವು ಕರೆಕ್ಟಾಗಿ ಸಾಲ್ವ್ ಮಾಡಿದರೆ ನೀವೇನು ಮಾಡ್ಬೋದು? ಈಸಿಯಾಗಿ ಆನ್ಸರ್ನ ಪಡಿಬಹುದು. ಅದಕ್ಕೇನು ಮಾಡಬೇಕು? ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಇದು ನಮ್ಮ ಸೆಕೆಂಡ್ PUCಯ 3 ಡೈಮೆನ್ಷನಲ್ ಚಾಪ್ಟರ್ನ KCET ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವಶನ್ಸ್ ಆಗಿರುತ್ತೆ. ಇದರದ್ದು PDF ಬೇಕು ಅಂತಂದರೆ ಇವಾಗಲೇ ನಮ್ಮ ಆ್ಯಪ್ ಆದಂತಹ ಪರೀಕ್ಷೆನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಕ್ಲಾಸ್ಗೆ ಯೂಸ್ಫುಲ್ ಆಗುವಂತಹ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಆದಂತಹ PUC ಎಡ್ ಪರೀಕ್ಷೆ ಸೈನ್ಸನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.